ಆಡಳಿತ ಮಂಡಳಿಯ ಸದಸ್ಯರು, ಪ್ರಖ್ಯಾತ ಜಾನಪದ ವಿದ್ವಾಂಸರು ಆದಂತ ಬಾನಂದೂರು ಕೆಂಪಯ್ಯ ಸರ್ ಅವರು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅಂತ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಉಪಸ್ಥಿತಿ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಸರ್, ಕವಿಗಳು, ಸಂಶೋಧಕರು. ನಾಗೇಗೌಡರು ಸರ್ ಇದ್ ಕಾಲದಿಂದನೂ ಈ ಜಾನಪದ ಲೋಕದೊಂದಿಗೆ ಒಡನಾಟ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಫ್ರೀಡಂ ಟಿವಿಯ ಸಂಸ್ಥಾಪಕರಾದಂಥ LM ನಾಗರಾಜ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸಂಸ್ಥೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಘಟಕ ರಾಮನಗರ ಜಿಲ್ಲೆಯ ಅಧ್ಯಕ್ಷರಾದಂಥ, ಹಾಗೆ ಬಯಲುಸೀಮೆಯ ಸಂಪಾದಕರಾದಂಥ ಖ್ಯಾತ ಪತ್ರಕರ್ತರು, ನಮ್ಮ ಜನಪದ ಲೋಕದೊಂದಿಗೆ ಕಟ್ಟುವಾಗಿಂದನೂ ಒಡನಾಟ ಇಟ್ಟುಕೊಂಡಿದ್ದ ನಾಗೇಗೌಡರ ಅನುಯಾಯಿಗಳು ಆದಂಥ ಶ್ರೀ ಸೂತಾ ರಾಮೇಗೌಡರು ಸರ್ ಅನ್ನು ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಾವು ಇವ್ರನ್ನೆಲ್ಲ ಸ್ವಾಗತ ಮಾಡಿದ್ಮೇಲೆ ನಾವು ಕಲಾವಿದರಲ್ಲಿ ಅತ್ಯುತ್ತಮ ಕಲಾವಿದರು, ಅತ್ಯುತ್ತಮ ಸಾಧನೆ ಮಾಡಿದಂಥ ಕಲಾವಿದರನ್ನು ತಿಂಗಳಿಗೊಮ್ಮೆ ಕರೆದು ಸಂವಾದ ಮಾಡಿ ಅವರ ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋದು, ಅವರು ಹಾಡು ಕಲಿತ ಬಗ್ಗೆ ಅವ್ರೇನೇನು ಆಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಅವ್ರ ಜೊತೆ ಸಂವಾದ ಮಾಡ್ತೀವಿ. ಅಂತ ಸಂವಾದಕ್ಕೆ ಗೌರವ ಉಪಸ್ಥಿತಿಗೆ ಅರ್ಹರಾಗಿರುವ ಈ ತಿಂಗಳಿನ ಅತಿಥಿ ಶ್ರೀ ಕದ್ರಮ್ಮ ಅವರನ್ನು ನಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ನೆಚ್ಚಿನ ಡಿಪ್ಲೊಮಾ ವಿದ್ಯಾರ್ಥಿಗಳು, ಜಾನಪದ ಡಿಪ್ಲೊಮಾ ವಿದ್ಯಾರ್ಥಿಗಳು, ಕಲಾಶಾಲೆಯ ಮಕ್ಕಳು, ಹಾಗೆ ವೀಕ್ಷಕರಾಗಿ ವೀಕ್ಷಕರಾಗಿ ಬಂದಿರುವಂಥ ಎಲ್ಲ ವೀಕ್ಷಕರನ್ನು, ನಮ್ಮ ಈ ಕಾರ್ಯಕ್ರಮಕ್ಕೆ ದುಡಿಯುತ್ತಿರುವ ನಮ್ಮೆಲ್ಲ ಸಹ ಉದ್ಯೋಗಿಗಳನ್ನು, ಹಾಗೆ ಗಣ್ಯರನ್ನು ಈ ದಿನ ಎಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಮಾಧ್ಯಮ ಮಿತ್ರರಿಗೂ ನನ್ನ ಈ ಸ್ವಾಗತವನ್ನು ಹೇಳುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೆ. ಪರಿಷತ್ತಿನ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀಮತಿ ಸರಸ್ವಾಣಿ ಅವರನ್ನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಮತ್ತೆ ಎಲ್ಲ ಪ್ರವಾಸಿ ಮಿತ್ರರಿಗೆ, ಮತ್ತೆ ವಡ್ಡಗೆರೆ ನಾಗರಾಜಿಯವರ ಬಂಧುಗಳಿಗೆ, ಅವ್ರ ಮನೆಯಿಂದ ಬಂದಿದ್ದಾರೆ, ಮತ್ತೆ ನಮ್ಮ ಕಲಾವಿದರ ಲೋಕಸಿರಿ ತಿಂಗಳ ಅತಿಥಿ ಕದ್ರಮ್ಮ ಅವರ ಸಂಗಾತಿಗಳಿದ್ದಾರೆ ಇಲ್ಲಿ, ಗಂಗಮ್ಮ, ರಂಗಮ್ಮ, ಲಕ್ಷ್ಮೀದೇವಮ್ಮ. ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಇದೀಗ ಈ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗೋದ್ರ ಮೂಲಕವಾಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಎಲ್ಲ ಅತಿಥಿ ಗಣ್ಯರನ್ನ ಕೋರ್ತಿದ್ದೀರಿ. ಎಲ್ಲರಿಗೂ ನಮಸ್ಕಾರ. ಜಾನಪದ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಡಾಕ್ಟರ್ HL ನಾಗೇಗೌಡರು. ದೊಡ್ಡ ಮನೆ ನಾಗೇಗೌಡರು ಅಂದ್ರೆ
ಜಾನಪದ ಸಾಹಿತ್ಯ ಕಲೆಗಳು ಇವುಗಳನ್ನೆಲ್ಲ ಆ ಕಾಲದಲ್ಲಿ ಅಧ್ಯಯನ ಮಾಡಿ ಸಂಗ್ರಹಿಸಿ ಇಂಥ ಜಾನಪದ ಲೋಕವನ್ನ ಜನಪದ ಕಲಾವಿದರಿಗಾಗಿ ಕಲಾ ನೆಲೆಗಳ ಪೋಷಣೆಗಾಗಿ ಸ್ಥಾಪಿಸಿ ಈ ಒಂದು ಜಾನಪದ ಲೋಕದಲ್ಲಿ ಇವತ್ತು ನಮ್ಮಮ್ಮ ವಡಗೆರೆ ಕದರಮ್ಮ ಅವರನ್ನ ಸನ್ಮಾನಿಸ್ತಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ನಾನು ಮಗನಾಗಿ ಸಂತೋಷ ಪಡುತ್ತೇನೆ. ನಾಳೆ ಇವತ್ತು ರಾತ್ರಿಯಿಂದ ಸಂಕ್ರಾಂತಿ ಹಬ್ಬ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೇನೆ. ನಮ್ಮ ಅಮ್ಮನ ಜೊತೆಗೆ ರಂಗಮ್ಮ, ಲಕ್ಷ್ಮೀದೇವಮ್ಮ, ಗಂಗಮ್ಮ. ರಂಗಮ್ಮ, ಲಕ್ಷ್ಮೀದೇವಮ್ಮ ಇಬ್ಬರು ನನ್ನ ಅತ್ತಿಗೆಯರು, ಗಂಗಮ್ಮ ನನ್ನ ಚಿಕ್ಕಮ್ಮ, ವಡಗೆರೆ ಕದ್ರಮ್ಮ ನನ್ನ ಆಡಿದ ತಾಯಿ. ಇವತ್ತು ಇಲ್ಲಿ ಈ ಪದಗಳನ್ನು ಹಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ನಾಡಿನ ಹೆಸರಾಂತ ಜಾನಪದ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತಹ ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು, ನನಗೆ ಅತ್ಯಂತ ಪೂಜನೀಯರು, ಗೌರವ, ನನ್ನ ಹೆಚ್ಚು ಪ್ರೀತಿಸುವ, ಗೌರವ ಮತ್ತು ಹೆಮ್ಮೆ ಪಡುವಂತಹ ನನ್ನ ಹಿತೈಷಿ, ಮಾರ್ಗದರ್ಶಿ, ಗುರು ಸಮಾನವಾದಂಥ ವ್ಯಕ್ತಿತ್ವ ಅವರು. ನನಗೆ ನಿಜವಾಗಿಯೂ ಸಂತೋಷ ಇದೆ. ನನಗೆ ಈ ಶ್ರೀ ರಾಮಚಂದ್ರಗೌಡರು ಆತ್ಮೀಯರು ನನಗೆ ಇರಬೇಕಾಗಿತ್ತು ಇವತ್ತು. ಎಲ್ ಎಂ ನಾಗರಾಜು ಅವರು, ಸಂಸ್ಥಾಪಕ ನಿರ್ದೇಶಕರು, ಫ್ರೀಡಮ್ ಟಿವಿ ಬೆಂಗಳೂರು, ಮತ್ತೆ ಸರ್ ಹೆಸರೇನು ಸುತ ರಾಮೇಗೌಡರು, ಡಾಕ್ಟರ್ ಯು ಎಂ ರವಿ ಅವರು, ಡಾಕ್ಟರ್ ಸಂದೀಪ್ ಅವರು, ಸರಸ್ವಾಣಿ ಮೇಡಮ್ ಅವರು ಎಲ್ಲ ಅತ್ಯಂತ ಪ್ರೀತಿಯಿಂದ ನಮ್ಮನ್ನ ಕಂಡಿದ್ದಾರೆ. ನನ್ನ ತಮ್ಮ ಹನುಮಂತರಾಯ, ನಮ್ಮ ಶ್ರೀಮತಿಯವರು ರಮಾಮಣಿ ಕೂಡ ಈ ಸಂದರ್ಭದಲ್ಲಿ ಜೊತೆಗಿದ್ದಾರೆ. ಇವತ್ತು ಜಾನಪದದ ಡಿಪ್ಲೊಮಾ ವಿದ್ಯಾರ್ಥಿಗಳು ಅತ್ಯಂತ ಪ್ರಬುದ್ಧರು. ಅವರ ನಡುವೆ ನನ್ನ ಒಂದು ಸಂವಾದ, ಮಾತುಕತೆ, ಉಪನ್ಯಾಸ ಇತ್ತು ಬೆಳಗಿನಿಂದ. ಪತ್ರಕರ್ತರಿಗೆ ಇವತ್ತಿಲ್ಲಿ ಸೇರಿರ್ತಕ್ಕಂಥ ಸಂಕ್ರಾಂತಿ ಸಂಭ್ರಮವನ್ನ, ರೈತ ಸಂಕ್ರಾಂತಿಯನ್ನ ಆಚರಣೆ ಮಾಡೋದಕ್ಕೆ ಸೇರಿರುವ ಎಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ, ಇದು ಇವತ್ತು ಲೋಕಸಿರಿ 91ನೇ ಕಾರ್ಯಕ್ರಮ. ಈ ಲೋಕಸಿರಿ 91ರ ಸಂದರ್ಭದಲ್ಲಿ ಅಮ್ಮನಿಗೆ ಗೌರವಾರ್ಪಣೆ, ಮಗನಾಗಿ ನನಗೆ ಹೆಮ್ಮೆಯ ಸಂತೋಷದ ಸಂಗತಿ. ನಮ್ಮಮ್ಮ ಮತ್ತು ಅಮ್ಮನ ಜೊತೆಗೆ ಆಡ್ತಾ ಇದ್ದಂತ ಒಬ್ಬ ಕೆಂಪನಾಗಮ್ಮಜ್ಜಿ ಅಂತ, ಮುದ್ದಾಗಮ್ಮ ಅಂತ ಹೇಳಿ ನಮ್ಮ ಅಕ್ಕ ಒಬ್ರು, ಲಕ್ಕವ್ವ ಅಂತ, ಇವರೆಲ್ಲ ಹಾಡುಗಳನ್ನ ಆಡಿದ್ದನ್ನ ನಾನು ವಡಗೆರೆ ನಾಗಮ್ಮ ಮಹಾಸತಿ ಕಾವ್ಯನ ಸಂಪಾದನೆ ಮಾಡಿದ್ದೆ. ಸಂಪಾದನೆ ಮಾಡಿ ಪ್ರಕಟಿಸಿದ ಬಳಿಕ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ, ಅಲ್ಲಿನ ಪ್ರಥಮ MA ತರಗತಿ ವಿದ್ಯಾರ್ಥಿಗಳಿಗೆ ಪಟ್ಟಿ ಆಯಿತು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ದ್ವಿತೀಯ MA ತರಗತಿಗಳಿಗೆ ಪಟ್ಟಿ ಆಯಿತು. ಹೀಗೆ 2 ವಿಶ್ವವಿದ್ಯಾಲಯಗಳಿಗೆ ನಮ್ಮ ಈ ತಾಯಂದ್ರು ಆಡುವ ಕಾವ್ಯ ಪಟ್ಟಿ ಆಗಿದೆ. ಇವತ್ತು ಇಲ್ಲಿರ್ತಕ್ಕಂಥ ಗಂಗಮ್ಮ, ರಂಗಮ್ಮ, ಲಕ್ಷ್ಮೀದೇವಮ್ಮ ಇವರು ನಮ್ಮಮ್ಮನ ನಂತರದಲ್ಲಿ ಜಾನಪದ ಹಾಡುಗಾರ್ತಿಯರಾಗಿ ನಮ್ಮೂರಿನ ಬೆಳಕನ್ನ, ನಮ್ಮೂರಿನ ಒಂದು ಪ್ರಖ್ಯಾತಿಯನ್ನ ಬೆಳಗುವಂತವರು ಈ ಜಾನಪದ ಕಾವ್ಯ ಕ್ಷೇತ್ರದಲ್ಲಿ. ಇನ್ನು ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲಿಯೂ ಇಲ್ಲ ಈ ಕಾವ್ಯ ಆಡುವಂತವ್ರು. ನಮ್ಮ ಈ ತಾಯಂದರಿಗೆ ವಡ್ಡಗೆರೆ ನಾಗಮ್ಮ ಮಹಾಸತಿ ಕಾವ್ಯ, ಮತ್ತೆ ಸಾಸಲು ಚಿನ್ನಮ್ಮನ ಕಾವ್ಯ, ಗಂಗೆಗೌರಿ ಕಾವ್ಯ, ಮತ್ತೆ ಕುಟ್ಟುವಾಗ, ಬೀಸುವಾಗ, ನಾಟಿ ಹಾಕುವಾಗ, ಕಳೆ ತೆಗೆಯುವಾಗ ಹೇಳುವಂತಹ ಏನು ಸುಗ್ಗಿಯ ಹಾಡುಗಳಿದ್ದಾವೆ. ಆ ಸುಗ್ಗಿಯ ಪದಗಳು, ಸೋಬಾನೆ ಪದಗಳು, ಸಂಪ್ರದಾಯದ ಪದಗಳು, ಹುಟ್ಟಿನಿಂದ ಸಾವಿನ ಅಂತ್ಯದವರೆಗೂ, ವ್ಯಕ್ತಿಯ ಅಂತ್ಯದವರೆಗೂ ಇರುವಂತ ಎಲ್ಲ ಹಾಡುಗಳನ್ನ, ಬದುಕಿನ
ಬೇರೆ ಬೇರೆ ಮಗ್ಗುಲುಗಳ ಪರಿಚಯ ಜೀವನಾನುಭವವನ್ನ ಹೇಳುವಂತ ಕಾವ್ಯಗಳನ್ನ ಆಡುವಂತವ್ರು ಇವರು. ಮಂಟಸ್ವಾಮಿ ಕಾವ್ಯ, ಮಲೆಮಹದೇಶ್ವರನ ಕಾವ್ಯ, ಯತ್ತಪ್ಪ ಜುಂಜಪ್ಪನ ಕಾವ್ಯ, ಕೋಟಿ ಚೆನ್ನಯ್ಯನ ಪಾಡ್ದನಗಳು, ಕುಮಾರರಾಮನ ಕಾವ್ಯ, ಇವು ಜಾನಪದ ಕಾವ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನ ಮನ್ನಣೆಯನ್ನ ಗಳಿಸಿದಂತ ಕಾವ್ಯ ಕೃತಿಗಳು. ಹಾಗೆ ವಡ್ಡಗೆರೆ ನಾಗಮ್ಮ ಮಹಾಸತಿ ಕಾವ್ಯವೂ ಕೂಡ ಜಾನಪದ ಕಾವ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂತ ಛಾಪ ಮೂಡಿಸಿರುವ ತನ್ನದೇ ಆದಂತ ಒಂದು ಮನ್ನಣೆ ಪಡೆದಿರುವಂತಹ ಕಾವ್ಯ. ಇಲ್ಲಿ ವಡ್ಡಗೆರೆ ನಾಗಮ್ಮ ಅನ್ನುವಂತಹ ಒಂದು ಎಳೆ ಬಾಲಕಿ 10 ವರ್ಷಕ್ಕೂ ಕಡಿಮೆ ವಯಸ್ಸಿನ ಒಬ್ಬ ಹೆಣ್ಣು ಮಗಳು ನಮ್ಮೂರಿಗೆ ವಡ್ಡಗೆರೆ ಗ್ರಾಮಕ್ಕೆ ಮಧುಗಿರಿ ತಾಲೂಕಿನ ಹೊಸಕೆರೆ ಅನ್ನೋ ಒಂದು ಹಳ್ಳಿಯಿಂದ ವಡ್ಡಗೆರೆಯ ವೀರಖ್ಯಾತರಾಯ ಎನ್ನುವವನ ಮಗ ಅನಾದಂತ ನಾಗಣ್ಣನಿಗೆ ಹೆಂಡತಿಯಾಗಿ ಬರ್ತಾಳೆ. ಬಂದಾದ್ಮೇಲೆ ಗಂಡ ನಾಗಣ್ಣ ಯುದ್ಧದಲ್ಲಿ ಮಡಿದು ಹೋಗ್ತಾನೆ. ಮಡಿದು ಹೋದ ನಂತರದಲ್ಲಿ ಗಂಡನ ಆ ರುಂಡವನ್ನ ತನ್ನ ಮಡಿಲಲ್ಲೇ ಕಟ್ಟಿಕೊಂಡು ನಾಗಮ್ಮ ಮಹಾಸತಿ ಆಗ್ತಾಳೆ. ಆಗ ಸತಿ ಪದ್ಧತಿ ಇತ್ತಲ್ಲ, ಮಹಾಸತಿ ಆಗ್ತಾಳೆ. ಹೀಗೆ ಮಹಾಸತಿ ಆದಂತ ಕಥನವನ್ನ ಒಂದು ಕುಂಚಿಟಿಗ ಕುಲಪುರಾಣದೊಂದಿಗೆ ಕುರುಬ ಜನಾಂಗ ಕುರುಬರು ಕೆಟ್ಟು ಕುಂಚಿಟಿಗರಾದ್ರು ಅಂತ ಒಂದು ಮಾತಿದೆ. ಕುರುಬರ ಜನಾಂಗ ಕುಂಚಿಟಿಗ ಜನಾಂಗವಾಗಿ ಉನ್ನಯನಗೊಳ್ಳುತ್ತೆ. ಕುರುಬ ಜನಾಂಗ ಜಲ್ದಿ ಬಪ್ರಾಯ ಅನ್ನುವಂಥವನು ತಾನು ನದಿಗೆ ಬಲಿಯಾಗಿ, ಗಂಗಾ ಭವಾನಿ ನದಿ ಹಂಗೆ ಹೇಳ್ತಾರೆ ಜಾನಪದದಲ್ಲಿ, ನದಿಗೆ ಅವನು ಬಲಿಯಾಗಿ ಆ ಒಂದು ಸಮುದಾಯವನ್ನ ಉಳಿಸಿಕೊಟ್ಟು ಕುಂಚದ ಹೆಸರಿನಿಂದ ಕುಂಚಿಟಿಗರು ಅಂತ ಕರೆಸ್ಕೊಳ್ಬೇಕು ಅಂತ ಹೇಳಿ ಅಲ್ಲಿಂದ ಆ ಕುರುಬರು ಕುಂಚಿಟಿಗರಾಗಿ ಒಂದು ಬಣ ಆ ಕುಲಕಥನವನ್ನ ಹೇಳುವಂತ ಕಾವ್ಯ ಆ ವಡ್ಡಗೆರೆ ನಾಗಮ್ಮ ಮಹಾಸತಿ ಕಾವ್ಯ. ಆ ಕಾವ್ಯವನ್ನ ಆಡುವಂತವ್ರು ಇವರು ಈ 4 ಜನ, ಜೊತೆಗೆ ನಮ್ಮ ಅಕ್ಕ ರತ್ನಮ್ಮ ಅಂತ ಅವರು, ಮತ್ತೆ ಸಂಜುವಮ್ಮ ಅಂತ ಇನ್ನ ನಮ್ಮ ಚಿಕ್ಕಮ್ಮ, ಇವರೆಲ್ಲ ಹಾಡ್ತಾರೆ. ಈ ಹಾಡೋದ್ರ ಜೊತೆಗೆ ನಮ್ಮ ಈ ತಾಯಂದ್ರಿಗೆ ಜಾನಪದ ವೈದ್ಯ ವಿಜ್ಞಾನ ಗೊತ್ತು. ನಮ್ಗೆ ಯಾವುದೋ ಒಂದು ತಲೆನೋವು ಬರ್ಲಿ, ಒಂದ್ ಮೈಕೈ ನೋವು ಬರ್ಲಿ, ಜ್ವರ ಬರ್ಲಿ, ಮನೆಯಲ್ಲಿ ದೇಶಿ ಮದ್ದುಗಳನ್ನ ಮಾಡ್ಕೊಳ್ಳೋದು, ಇವೆಲ್ಲ ಮಾಡಿಕೊಟ್ಟು ಅಂತ ಆಯಾ ಆ ಕಾಲಕ್ಕೆ ನಮಗೆ ಬರುವಂತ ಜಾಡ್ಯಗಳನ್ನ, ರೋಗಗಳನ್ನ ತಮ್ಮದೇ ದೇಶಿ ಮದ್ದಿನಿಂದ ನೀಗುವಂತ ಒಂದು ಜಾಣ್ಮೆಯೂ ಕೂಡ ಇರುವಂತವ್ರು. ನಾಳೆ ಸಂಕ್ರಾಂತಿ ಹಬ್ಬ ಇದೆ. ಇವತ್ತು ಸಂಕ್ರಾಂತಿ ಹಬ್ಬವನ್ನ ನಮ್ಮ ಜಾನಪದ ಲೋಕದಲ್ಲಿ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸ್ತೇವೆ. ಕಿಚ್ಚಾಯಿಸುವ ಮೂಲಕ ಸಡಗರ ಸಂಭ್ರಮದಿಂದ ಸಿದ್ಧಗೊಂಡಿದೆ ಜಾನಪದ ಲೋಕ. ಸಂಕ್ರಾಂತಿ ಇದು ರೈತರ ಹಬ್ಬ. ವಿಶೇಷವಾಗಿ ಕಬ್ಬು, ಗೆಣಸು, ಕಳ್ಳೆಕಾಯಿ, ಇವೆಲ್ಲ ಏನಿದೆ, ಅವರೆಕಾಯಿ, ಇವುಗಳನ್ನೆಲ್ಲ ಬೇಯಿಸಿ ಖಾದ್ಯಗಳನ್ನ ತಯಾರಿಸಿ ಇತ್ಕವ್ರೆ ಸಾರು, ರಾಗಿ, ಹೊಸರಾಗಿ, ಶಾವ್ಗೆ, ಹೌದಾನೆ. ಮತ್ತೆ ಇದು ಸಂಕ್ರಾಂತಿ ಹಬ್ಬಕ್ಕೆ ಇದನ್ನ ಕೊಡ್ತಾರಲ್ಲ, ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡ್ಬೇಕಂತೆ, ಒಳ್ಳೆ ಮಾತಾಡುವಂತ ಒಂದ್ ಮಾತಿದೆ. ಈಗ ನಾವು ಈ ರೈತಾಪಿ ಹೊಸ ಉತ್ಪನ್ನಗಳೇನಿದಾವೆ, ಆ ಹೊಸ ಉತ್ಪನ್ನಗಳನ್ನ ನಾವು ಬೇಯಿಸಿ ಕಳ್ಳೆಕಾಯಿ, ಅವರೆಕಾಯಿ, ಗೆಣಸು ಇವುಗಳನ್ನೆಲ್ಲ ನಾವು ಬೇಯಿಸೋ ಬಗೆನೇ ಒಂಥರ. ಏನಂದ್ರೆ ಕಾಡಿನಿಂದ ಇದು ತುಳಸಿ ಸೊಪ್ಪು, ಕಾಡು ತುಳಸಿ ಸೊಪ್ಪು ಹಾಕಿ ಆ ಸೊಪ್ಪಿನಿಂದ ಬೇಯಿಸೋದು. ಮತ್ತೆ ಅದು ಅವನ್ನ ಇಡೀ ಈ ರೈತ ಸಂಕ್ರಾಂತಿ ತಾನು ಬೆಳೆದದ್ದನ್ನ ಮೊಟ್ಟ ಮೊದಲು ದನಗಳ ಬಾಯಿಗೆ ಕೊಡ್ತಾನೆ. ಇವುಗಳನ್ನೆಲ್ಲ ಬೇಯಿಸಿ ದನಗಳಿಗೆ ಅಗ್ರತಾಂಬೂಲ ಇದು. ದನಗಳು ಎಂಜಲು ಮಾಡಿ ತಿಂದ ಬಳಿಕ ನೋಡಿ, ದನಗಳ ಇದನ್ನ ನಾವು ತಿನ್ಬೇಕು. ಯಾಕಂದ್ರೆ ಅವು ಗೇಯ್ದು ಭೂಮಿನ ಉಳುಮೆ ಮಾಡಿ ನಮ್ಗೆ ಇವನ್ನೆಲ್ಲ ಬೆಳೆದು ಕೊಟ್ಟಿದ್ದಾವೆ ಅಂತ ಆ ದುಡಿಯುವ ದನಗಳನ್ನು ಕೂಡ ಜೀವದನ ಅಂತ ನಾವು ಹೇಳೋದು. ಕೇವಲ ದನ ಅಲ್ಲ, ಅವು ಜೀವದನ. ಅಂತ ಜೀವದನಗಳನ್ನ ನೆನೆಯುವಂತ ಹಬ್ಬವೂ ಕೂಡ ಇದು. ಯಾಕೆ? ಆ ದನಗಳಿಗೆ ಕೋಡು ಎರೆದು, ಆ ಕೋಡುಗಳಿಗೆ ಕೊಂಬಿನ ಕಳಸ ಇಟ್ಟು, ಕಳಸ ಇಟ್ಟು, ಕೊಂಬುಗಳಿಗೆಲ್ಲ ಬಣ್ಣ ಬಳಿದು, ಮೈ ಮೇಲೆ ಬಣ್ಣ ಬಳಿದು, ಹಸ್ತಮುದ್ರೆಗಳನ್ನು ಒತ್ತಿ, ದನಗಳಿಗೆ ಏನು ಕುರುಬದಾರ ಹಾಕಿ, ಕರಿದಾರ,
ಗೆಜ್ಜೆ ಕಟ್ಟಿ ಗಗ್ಗರ ಕಟ್ಟಿ ಎಲ್ಲ ಶೃಂಗರಿಸಿಕೊಂಡು ನಾವು ಕಿಚ್ಚು ಹಾಯಿಸುವಂತಹ ದನಗಳನ್ನ ಗೌರವಿಸಿ ಆ ಕಿಚ್ಚಾಯಿಸೋದ್ರಿಂದ ಏನಿದೆ ಅಂದ್ರೆ ಆ ಕಿಚ್ಚಿನ ಶಾಖದಲ್ಲಿ ಆ ದನಗಳ ಮೈಯಲ್ಲಿರುವಂತಹ ಉಣ್ಣೆಗಳು ಹೇನುಗಳು ಎಲ್ಲ ಕಳೆದೋಗ್ತವೆ, ಹೊಸ ಮೈ ಪಡಿತವೆ ಅಂತ. ಈಗ ಇದು ಜಾತ್ರೆ ಸಮಯ ಹತ್ತಿರದಲ್ಲೇ ಐನಗುಡಿ ಕೆಂಗಲ್ ಆಂಜನೇಯ ಸ್ವಾಮಿಯ ದನಗಳ ಜಾತ್ರೆ ಈಗ ನಡೀತಾ ಇದೆ. ಇಲ್ಲಿ ಸಂಕ್ರಾಂತಿ ಹಬ್ಬ ಅಂದ್ರೆ ಅತ್ಯಂತ ಸಂಭ್ರಮದ ಹಬ್ಬ ಕೂಡ. ಈ ಸಂಕ್ರಾಂತಿಯನ್ನ ದನಗಳ ಮತ್ತು ಜನಗಳ ಸಂಭ್ರಮದ ಹಬ್ಬವಾಗಿ ಬೇರೆ ಬೇರೆ ಹೆಸರಿನಲ್ಲಿ ಭಾರತಾದ್ಯಂತ ಆಚರಣೆ ಮಾಡೋದು ಹೆಸರುಗಳ ಬೇರೆ ಬೇರೆ ಹೆಸರುಗಳಲ್ಲಿ ನೋಡ್ತೀವಿ. ನಾವು ಇಲ್ಲಿ ಇವತ್ತು ಜಾನಪದ ಲೋಕದಲ್ಲಿ ಈ ತಾಯಂದಿರನ್ನ ಗೌರವಿಸ್ತಾ ಸಂಕ್ರಾಂತಿ ಆಚರಿಸೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. 2 ಗಂಟೆ ಪಾಠ ಕೇಳಿದ್ರು, ಚಪ್ಪಾಳೆ ಬರ್ತಾ ಇಲ್ಲ. ಆಯ್ತು. ನಮ್ಮ ಎಲ್ಲ ನಾಗರಾಜ್ ಅವರು ಉತ್ಸಾಹಿ ಮಾಧ್ಯಮ ಮಿತ್ರರು, BTVಯಲ್ಲಿ 9 ವರ್ಷಗಳ ಕೆಲಸ ಮಾಡಿ ಅದರ ಅನುಭವದಿಂದ ಒಂದು ಹೊಸ ಟಿವಿ ಮಾಧ್ಯಮವನ್ನೇ ಪ್ರಾರಂಭ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ದಯಮಾಡಿ ಈ ಕಾರ್ಯಕ್ರಮದ ಕುರಿತು 2 ಮಾತಾಡಬೇಕು ಅಂತ ಹೇಳಿ ಕೋರ್ತೇನೆ. ಎಲ್ರಿಗೂ ನಮಸ್ಕಾರ. ಪ್ರಮುಖವಾಗಿ HL ನಾಗೇಗೌಡರು ಕಟ್ಟಿದ ಜನಪದ ಲೋಕ ಏನಿದೆ, ಇಡೀ ಕರ್ನಾಟಕದಾದ್ಯಂತ ಬಹಳ ದೊಡ್ಡ ಹೆಸರನ್ನು ಮಾಡಿದೆ. ಜೊತೆಗೆ ಕರ್ನಾಟಕದ ಜನ, ನಾಡು, ನುಡಿ ಮತ್ತು ಸಂಸ್ಕೃತಿಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದೆ. ಈ ಕಾರಣಕ್ಕೋಸ್ಕರ ನಾನು ಪ್ರಪ್ರಥಮವಾಗಿ HL ನಾಗೇಗೌಡರನ್ನು ಈ ಕ್ಷಣದಲ್ಲಿ ಸ್ಮರಿಸೋಕೆ ಒಂದು ಖುಷಿ ಪಡ್ತೇನೆ. ಪ್ರಮುಖವಾಗಿ ಅವರು ಒಬ್ಬ IAS ಅಧಿಕಾರಿ ಆಗಿರ್ತಕ್ಕಂಥವ್ರು. ಈಗಿನ ಕಾಲದ ಅಧಿಕಾರಿಗಳೇನಿದ್ದಾರೆ ತಮ್ಮ ಟರ್ಮ್ ಮುಗಿದ್ರೆ ಸಾಕು ಅಂತಕ್ಕಂಥ ಒಂದು ಯೋಚನೆಯಲ್ಲಿ ಕೆಲಸ ಮಾಡ್ತಾರೆ. ತಮ್ಮ ಅವಧಿ ಮುಗಿದ್ರೆ ಸಾಕು, ರಿಟೈರ್ಡ್ ಆದರೆ ಸಾಕು, ನೆಮ್ಮದಿಯ ಜೀವನ ಮಾಡೋಣ ಅಂತಕ್ಕಂಥ ಉದ್ದೇಶವನ್ನು ಪ್ರಮುಖವಾಗಿ ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ನಾವು ಬಹಳಷ್ಟು ಜನ ನೋಡ್ತೀವಿ. ವಿಷನ್ ಇರ್ತಕ್ಕಂಥ ಅಧಿಕಾರಿಗಳು ಕೆಲವರು ಅಷ್ಟೇ ಈಗ ಉಳಿದಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಈಗ ಆ ಜನಮಾನಸದಲ್ಲಿ ಇರ್ತಕ್ಕಂಥದ್ದು. ಅಂತಹ ಹೊತ್ತಲ್ಲಿ ನಾಗೇಗೌಡರು ಯಾವುದೋ ಒಂದು ಕಟ್ಟಡ ಕಟ್ಟುವ ಕೆಲಸ ಮಾಡಲಿಲ್ಲ, ಯಾವುದೋ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡುವ ಕೆಲಸಕ್ಕಷ್ಟೇ ಅವರು ಸೀಮಿತ ಆಗಿಲ್ಲ. ಬದಲಿಗೆ ಜನಪದ ಲೋಕದಂತಹ ಬಹಳ ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಆ ನಾಡಿನ ಜನಪದವನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ಮತ್ತೆ ಒಂದು ಆದರ್ಶಕ್ಕೆ ಕೈ ಹಾಕಿ ಇವತ್ತು ಸಕ್ಸಸ್ ಆಗಿದ್ದಾರೆ. ಅವರು ಅವತ್ತು ಮಾಡಿದ ಆ ಕೆಲಸ ಏನಿದೆ, ಜನಪದ ಲೋಕವನ್ನು ಕಟ್ಟತಕ್ಕಂಥ ಕೆಲಸ ಏನಿದೆ, ಅದು ಇವತ್ತು ಸಾವಿರಾರು ಮನಸ್ಸುಗಳಲ್ಲಿ ಒಂದು ಆರೋಗ್ಯಕರ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ನೆರವಾಗಿದೆ. ಅದಕ್ಕೋಸ್ಕರ ನಾಗೇಗೌಡರನ್ನ ನಾವು ನೆನೆಸ್ಕೋಬೇಕು. ಪ್ರಮುಖವಾಗಿ ಈ ಭಾಗದ ಒಕ್ಕಲಿಗ ಸಮುದಾಯ ಏನಿದೆ, ಅದು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಕ್ಕಲಿಗ ಸಮುದಾಯದ ಹೆಣ್ಮಕ್ಳೇನಿದ್ದಾರೆ, ಹಿಂದೆ ಈಗಲೂ ಕೆಲವು ಊರುಗಳಲ್ಲಿ ಹಳೆ ಮನೆಗಳನ್ನು ಗಮನಿಸ್ಬೋದು. ಆ ಮನೆ ಮುಂದೆ ಸಣ್ಣ ಜಗತಿ, ಆ ಜಗತಿಯ ಮುಂದೆ ಮೇಲೆ ಒಂದು ಮಡಕೆ ಇಟ್ಟು ಯಾರೇ ಬಂದ್ರು ಮಗನೇ ಬಾ ಊಟ ಮಾಡ್ಕೊಂಡು ಹೋಗು ಅಂತಕ್ಕಂಥ, ಹೊರಗಡೆ ಕೂತು ಹೆಣ್ಮಕ್ಳು ಅಜ್ಜಿದಿರು ಮಗನೇ ಬಂದು ನೀರು ಕುಡಿದು ಹೋಗು ಅಂತಕ್ಕಂಥ ಒಂದು ಸಂಸ್ಕೃತಿನ ಪಾಲನೆ ಮಾಡ್ಕೊಂಡ್ ಬಂದವರು. ಆ ಸಂಸ್ಕೃತಿಯಿಂದ ಬಂದ ನಾಗೇಗೌಡರು, ಅವರಿಂದ ಈ ಜನಪದ ಲೋಕವನ್ನು ಕಟ್ಟೋದಕ್ಕೆ ಸಾಧ್ಯ ಆಯಿತು. ನಮ್ಮ ಜನಪದರ ಅವರ ಆ ಹೃದಯ ಶ್ರೀಮಂತಿಕೆ ಏನಿದೆ ಅದನ್ನ ಜತನವಾಗಿ ಕಾಯ್ದುಕೊಳ್ತಕ್ಕಂಥ ಒಂದು ಸಂಸ್ಥೆನ ಅವರು ಕಟ್ಬಿಟ್ಟು ಹೋದ್ರು. ಅದರ ಪರಿಣಾಮವಾಗಿ ನಾವೆಲ್ಲರೂ ಇವತ್ತು ಇಲ್ಲಿ ನಿಂತಿದ್ದೇವೆ. ಜೊತೆಗೆ ಒಂದು 4 ಲಕ್ಷ ಜನರನ್ನ ನಮ್ಮ ಜನಪದ ಲೋಕ ರೀಚ್ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ರವಿ ಅವರು ನನಗೆ ಫೋನ್ ಮಾಡಿ ಕರಿಬೇಕಾದ್ರೆ ಹೇಳಿದ್ರು. ಅದರಿಂದ ನಾನು ಬಹಳ ಖುಷಿಯಾಗಿ 4 ಲಕ್ಷ ಜನರನ್ನ, ಜನಪದ ಕಲಾವಿದರನ್ನ ರೀಚ್ ಆಗಿರ್ತಕ್ಕಂಥ ಜನಪದ ಲೋಕ ಏನಿದೆ ಆ ಕಾರ್ಯಕ್ರಮಕ್ಕೆ ಹೋಗ್ಲೇಬೇಕು ಅಂತ ಬಂದೆ. ನಾನು ಈ ಕಾರ್ಯಕ್ರಮದ ಮೂಲಕ ಒಂದು ನಮ್ಮ ಫ್ರೀಡಮ್ ಟಿವಿ ವಾಹಿನಿ ಏನಿದೆ, ನಮ್ಮ ವಾಹಿನಿ ಈ ಜನಪದ ಲೋಕಕ್ಕೆ ಯಾವಾಗಲೂ ನಮ್ಮ ಒಂದು ಕಾಣಿಕೆಯನ್ನು ಕೊಡುತ್ತೆ. ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕವರೇಜ್ ಮಾಡ್ತಕ್ಕಂಥ ಕೆಲಸನ ನಮ್ಮ ವಾಹಿನಿ ಮಾಡುತ್ತೆ. ಆ ಮೂಲಕ ನಾಡು ನುಡಿಯ ಸೇವೆಗೆ ಫ್ರೀಡಮ್ ಟಿವಿ ವಾಹಿನಿ ಕಟಿಬದ್ಧವಾಗಿ ದುಡಿತದೆ ಅಂತಕ್ಕಂಥ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಶತಾಯುಷಿಯಾಗಿ ನಮ್ಮ ವಟಗೆರೆ ಕದರಮ್ನವರು ಶತಾಯುಷಿಯಾಗಿ 100ನೇ ವರ್ಷದಲ್ಲೂ ಕೂಡ ಅದೇ ಕಂಠದಲ್ಲಿ ಅವರು ತಮ್ಮ ಜನಪದ ಸಾಹಿತ್ಯವನ್ನ, ಜನಪದ ಹಾಡುಗಳನ್ನ ಕರ್ನಾಟಕದ ಜನರಿಗೆ ತಿಳಿಸ್ತಕ್ಕಂಥ ಒಂದು ಶಕ್ತಿ ದೇವರು ಅವ್ರು ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಸಂಕ್ರಾಂತಿಯ ಶುಭ ದಿನ.
ಅವರ ಆಶೀರ್ವಾದ ನಮ್ಗಿರ್ಲಿ ಅಂತಕ್ಕಂಥದ್ದನ್ನು ಕೋರ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಒಂದು ಶುಭಕಾಮನೆಗಳನ್ನು ಸಲ್ಲಿಸ್ತಾ ಸಂಕ್ರಾಂತಿ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅರ್ಥಗರ್ಭಿತವಾದಂತಹ ಮಾತುಗಳನ್ನಾಡಿ HL ನಾಗೇಗೌಡರ ಒಂದು ಕನಸಿಗೆ ತಮ್ಮ ನುಡಿಯ ಮುತ್ತುಗಳನ್ನು ಸೇರಿಸಿದ್ದಕ್ಕೆ, ನಾಗೇಗೌಡರ ಜೊತೆಯಲ್ಲೇ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಜಾನಪದ ಲೋಕದ ಪ್ರತಿಯೊಂದು ಅಭಿವೃದ್ಧಿ ಮತ್ತೆ ಇಲ್ಲಿನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನೋಡ್ತಾ ಜೊತೆಗೆ ಹೆಜ್ಜೆ ಹಾಕ್ತಾ ಯುವ ಪೀಳಿಗೆಗೆ ನಮ್ಮಂಥವ್ರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಪ್ರತಿ ಕಾರ್ಯಕ್ರಮಗಳಲ್ಲೂ ಕಾರ್ಯಕ್ರಮ ಹೀಗೆ ನಡಿಬೇಕು, ಈ ಥರ ಇದ್ರೆ ಚಂದ ಅಂತ ಹೇಳಿ ಮಾರ್ಗದರ್ಶನ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಸರಿಸುಮಾರು ಒಂದು 70 ಕಾರ್ಯಕ್ರಮ ಹತ್ತತ್ರ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತಾ ಬಂದಿರುವಂಥ ನಮ್ಮ ಪರಿಷತ್ತಿನ ರಾಮನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಸುತ ರಾಮೇಗೌಡರು, ಹಾಗೆ ಬಯಲುಸೀಮೆ ಪತ್ರಿಕೆಯಲ್ಲಿ ಇಡೀ ಜಾನಪದ ಲೋಕದ ಯಾವುದೇ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಪ್ರಕಟಣೆ ಮಾಡಿಕೊಂಡು ಪ್ರಚಾರ ಮಾಡ್ತಾ ಇರುವಂತಹ ಸುತ ರಾಮೇಗೌಡರು ಈ ಕಾರ್ಯಕ್ರಮದ ಕುರಿತು ಎರಡು ಮಾತಾಡಬೇಕು ಅಂತ ಹೇಳಿ ಕೋರ್ತೇನೆ ಸರ್. ಇವತ್ತಿನ ಬಹಳ ವಿಶೇಷವಾದಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಖ್ಯಾತ ಜಾನಪದ ಗಾಯಕ ನನ್ನ ಆತ್ಮೀಯ ಮಿತ್ರ ಬಾನಂದೂರು ಕೆಂಪಯ್ಯ ಅವರಿಗೆ ಈ ಸಂದರ್ಭದಲ್ಲಿ ಸಂಕ್ರಾಂತಿ ಶುಭಾಶಯವನ್ನು ಹೇಳ್ತಾ, ಈಗಾಗಲೇ ವಡ್ಡಿಗೆರೆ ನಾಗರಾಜಯ್ಯ ಅವರು ಮಾತಾಡಿದ್ದಾರೆ, ಮತ್ತು ಫ್ರೀಡಮ್ ಟಿವಿಯ ಸಂಸ್ಥಾಪಕರಾದಂಥ ನಾಗರಾಜ್ ಅವರು ಸಹ ಮಾತಾಡಿದ್ದಾರೆ. ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ, ಸಾಂಕೇತಿಕವಾಗಿ ಒಂದು 2-3 ಮಾತುಗಳನ್ನಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರಾಯಶಃ ಇವತ್ತು ವಡ್ಡಿಗೆರೆ ಗದರಮ್ಮ ಅವರ ಸಾಹಿತ್ಯವನ್ನು 2 ವಿಶ್ವವಿದ್ಯಾನಿಲಯಗಳಲ್ಲಿ ಸಾಕಷ್ಟು ಮಟ್ಟಿಗೆ ಪಠ್ಯ ಮಾಡುವ ಹಿನ್ನೆಲೆಯಲ್ಲಿ ಅವರ ಕುಟುಂಬದ ಒಬ್ಬರು ಸದಸ್ಯರಿದ್ದರಿಂದ ಅದು ಸಾಧ್ಯ ಆಗಿದೆ. ಇಲ್ಲಾಂದರೆ ಇಂಥ ಅನೇಕ ಕಲಾವಿದರುಗಳು ಅವರ ಹತ್ರ ಇರೋಂಥ ಒಂದು ಶಕ್ತಿ, ಅವರ ಹಾಡುಗಾರಿಕೆ, ಅವರು ಏನು ಇವತ್ತು ಆ ಕಥೆಗಳನ್ನು ದಿನಗಟ್ಟಲೆ ಆಡುವಂಥ ಶಕ್ತಿ ಇದೆ, ಅವರ ಎಲ್ಲರ ಕಾವ್ಯಗಳು ಸಹಿತ ಇವತ್ತು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿಗೂ ಪಠ್ಯ ಆಗುವ ಸಾಧ್ಯತೆಗಳಿತ್ತು. ಹಾಗಾಗಿ ಆ ಕುಟುಂಬದ ಒಂದು ತಲಾಂತರಗಳಿಂದ ಬಂದಂಥ ಒಂದು ಏನು ಜಾನಪದ ಸಾಹಿತ್ಯವನ್ನು, ಜಾನಪದ ಹಾಡನ್ನು, ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಅವರು ಒಂದು ಪುಸ್ತಕವನ್ನು ಬರೆಯೋದಕ್ಕೆ ಸಾಧ್ಯ ಆಗಿದೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಇವತ್ತು 91ನೇ ಲೋಕಸಿರಿ ಕಾರ್ಯಕ್ರಮ ಲೆಕ್ಕದ ಪ್ರಕಾರ 2014ರಲ್ಲಿ ಪ್ರಾರಂಭವಾದಂಥ ಈ ಒಂದು ಕಾರ್ಯಕ್ರಮ ಹೆಚ್ಚು ಕಡಿಮೆ 1.25 ವರ್ಷ ನಡೀಲಿಲ್ಲ. ಯಾಕೆ ಅಂತಂದರೆ ನಮಗೆ ಈ ನಾಡಿಗೆ, ಈ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ಏನು ಕೋವಿಡ್ ಒಕ್ಕರಿಸ್ತೋ, ಕೋವಿಡ್-19 ಅದು ನಮ್ಮ ಸುಮಾರು ಇನ್ನೂ ಒಂದು 15-20 ಜನ ಕಲಾವಿದರನ್ನು ಗೌರವಿಸ್ಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ಕಳ್ಕೊಂಡಿದ್ದೇವೆ ನಾವು. ಹಾಗಾಗಿ ಇವತ್ತು 10 ವರ್ಷದ ಲೆಕ್ಕದ ಪ್ರಕಾರ 12-120 ಕಾರ್ಯಕ್ರಮ ಆಗಬೇಕಾಗಿತ್ತು, ಅಥವಾ ಒಂದು 2-3-4 ಕಡಿಮೆ ಆಗ್ಬೋದಾಗಿತ್ತು. ಆದರೆ ಇಷ್ಟು ಕಾರ್ಯಕ್ರಮಗಳು ನಡೆಯೋದಕ್ಕೆ ಚೈತನ್ಯ ನೀಡಿದವರು ಯಾರು ಅನ್ನೋಂಥದ್ದನ್ನು ದಯಮಾಡಿ ಗಮನದಲ್ಲಿ ಇಟ್ಕೋಬೇಕು. HL ನಾಗೇಗೌಡರು ಬಹಳ ಸಂದರ್ಭಗಳು ಹೇಳೋರು, ನಮ್ಮಲ್ಲಿ ಬಹಳ ಪ್ರತಿಷ್ಠಿತವಾದಂಥ ಜಾನಪದ ಕಲಾವಿದರಿದ್ದಾರೆ, ಅವ್ರನ್ನ ಕನಿಷ್ಠ ವಾರಕ್ಕೊಬ್ಬರನ್ನ ಕರೆಸಿ ಈ ನೆಲದಲ್ಲಿ ಗೌರವಿಸಬೇಕು, ಅವರ ಹೆಸರನ್ನು ನಾವು ಪದೇ ಪದೇ ಈ ಜನರಿಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋಂಥ ಮಾತನ್ನು ಭಾಳ ಸಾರಿ ಹೇಳ್ತಿದ್ರು. ಆ ಹಿನ್ನೆಲೆಯಲ್ಲಿಯೇ ಈ ಲೋಕಸಿರಿ ಕಾರ್ಯಕ್ರಮ ಸುಮಾರು 10 ವರ್ಷದಿಂದ ಪ್ರಾರಂಭ ಆಗಿದೆ. ಅನೇಕ ಕಲಾವಿದರು ಬಹಳ, ನಾನು ಗಮನಿಸಿದ ರೀತಿಯಲ್ಲಿ ಬಹಳ ಪ್ರತಿಷ್ಠಿತವಾದಂಥ, ಸಶಕ್ತವಾದಂಥ ಮತ್ತು ಅದನ್ನೇ ಜೀವವಾಗಿ ಪಡ್ಕೊಂಡಿರ್ತಕ್ಕಂಥ ಕಲಾವಿದರನ್ನ ಈ ವೇದಿಕೆಯಲ್ಲಿ ಗೌರವಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರಾಯಶಃ ಈ ಜಾಗ ನೆಲಮಂಗಲದ ರಸ್ತೆಯಲ್ಲಿ ಇರಬೇಕಾಗಿತ್ತು, ಆದರೆ ಆ ಸರ್ಕಾರ, ಅವತ್ತಿದ್ದಂಥ ಸರ್ಕಾರ ಆ ಯಾವ ಜಾಗ ನಿಗದಿ ಆಯಿತು ಜಾನಪದ ಲೋಕಕ್ಕೆ, ಅದನ್ನು ಒಬ್ಬರು ಬಹಳ ಶಿಷ್ಟ ಇದನ್ನು ನಾಟ್ಯಗಾರ್ತಿಗೆ ಕೊಟ್ಟರು ನೆಲಮಂಗಲದ ರಸ್ತೆಯಲ್ಲಿ. ಹಾಗಾಗಿ ಆ ಜಾಗದಲ್ಲಿ ಮಾಡೋಕ್ಕಾಗದೇನೆ ಕೊನೆಗೆ ನಾಗೇಗೌಡರು ವಿಧಿ ಇಲ್ಲದೇ ಇಲ್ಲಿಗೆ ಬಂದರು. ಆ ಸಂದರ್ಭದಲ್ಲಿ ಅವರಿಗೆ ಆತಂಕ ಇತ್ತು, ಯಾಕೆಂದರೆ ಅವ್ರಿಗೇನು ದೂರದೃಷ್ಟಿ ಇತ್ತೋ ಗೊತ್ತಿಲ್ಲ ನನಗೆ. ಯಾಕೆಂದರೆ ಈ ರಸ್ತೆಯಲ್ಲಿ ಈ ಒಂದು ಸಂಸ್ಥೆಯನ್ನು ಬೆಳೆಸೋದಕ್ಕೆ ಸಾಧ್ಯ ಆಗ್ತದೆ ಅಂತ. ಆಮೇಲೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಅವ್ರಿಗೆ ಧೈರ್ಯ ತುಂಬಿದ್ವಿ, ಸಾಧ್ಯ ಆಗ್ತದೆ,
ನಿಮ್ಮ ವಿಚಾರ ಸರಿಯಾಗಿದೆ, ಆ ಕಾರಣದಿಂದ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಸೇರ್ಕೊಳ್ತೇವೆ ಅಂತೇಳಿ ಸೇರಿಕೊಂಡು ಇದೊಂದು ಸುಂದರವಾದಂಥ ರೂಪ ಪಡ್ಕೊಂಡಿದೆ. ಆರಂಭದ 40 ವರ್ಷದ ಹಿಂದಿನ ಈ ಜಾಗವನ್ನು ನೀವು ನೋಡಿದರೆ ಈ ಕಗ್ಗಾಡಿನಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈಗ ಎಲ್ಲ ಕಡೆನೂ ಸಹಿತ ಹಸಿರು ತುಂಬಿಕೊಂಡಿದೆ, ಎಲ್ಲ ರೀತಿಯ ಒಂದು ವಾತಾವರಣ ಆಗಿದೆ. ಮತ್ತು ಇವತ್ತು ಪ್ರತಿ ಭಾನುವಾರ ಅಥವಾ ಶುಕ್ರವಾರ ಪ್ರತಿ ವಾರದ ಎಲ್ಲ ದಿನಗಳಲ್ಲೂ ಸಾವಿರಾರು ಜನ ಇವರು ವೀಕ್ಷಕರು ಬಂದು ನೋಡ್ಕೊಂಡು ಹೋಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆದರೆ ಒಂದು ದುರಂತ ಏನಂದರೆ ಇಲ್ಲಿ ಇನ್ನಷ್ಟು ವಾತಾವರಣ ಸೃಷ್ಟಿಯಾಗಬೇಕಾಗಿದ್ದನ್ನು ನಮ್ಮ ಎಕ್ಸ್ಪ್ರೆಸ್ ಹೆದ್ದಾರಿ ಕಿತ್ಕೊಂಡ್ಬಿಟ್ಟಿದೆ, ಬರ್ತಾ ಇಲ್ಲ, ಕಡಿಮೆ ಆಗಿದೆ. ಇಲ್ಲಿಗೆ ಯಾವಾಗಲೂ ಹೋಟ್ಲ್ನಲ್ಲಿ ಜನ ತುಂಬಿಕೊಂಡಿರ್ತಾ ಇದ್ರು, ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಸಹಿತ ಇದು ನಡ್ಕೊಂಡು ಹೋಗೋದಕ್ಕೇನು ಕಷ್ಟ ಆಗೋದಿಲ್ಲ. ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಗಮನಿಸಿ ಇದಕ್ಕೆ ಕೊಡ್ತಕ್ಕಂಥ ಅನುದಾನವನ್ನು ಮತ್ತಷ್ಟು ಹೆಚ್ಚಿಸಿ ಇಲ್ಲಿ ಇರ್ತಕ್ಕಂಥ 40, 50, 60 ಜನ ನೌಕರರು ಸರಿಯಾದಂಥ ರೀತಿಯಲ್ಲಿ ಬದುಕುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ ಈ ಲೋಕ ಮತ್ತಷ್ಟು ಸಶಕ್ತವಾಗಿ ಬೆಳೀತದೆ. ಆ ಕಾರಣದಿಂದ ಇಲ್ಲಿ ಬೇರೆ ಬೇರೆ ಏನಿದೆ ಡಿಪ್ಲೊಮಾ ತರಗತಿಗಳನ್ನು ಮಾಡೋವಂಥದ್ದು ಮತ್ತು ಬೇರೆ ಬೇರೆ ತರಬೇತಿಗಳನ್ನು ಕೊಡೋವಂಥದ್ದು ಮತ್ತು ಕಲಾವಿದರನ್ನೇ ಕರೆಸಿ ಅನೇಕ ಕಲೆಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಎಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ. ಹಾಗಾಗಿ ಇದು ಮತ್ತಷ್ಟು ಬೆಳಿಬೇಕು ಮತ್ತು ಈ ನೆಲದಲ್ಲಿ ಈ ರಾಷ್ಟ್ರದ ಬೇರೆ ಬೇರೆ ಭಾಗದಿಂದ ಬಂದು ನೋಡ್ಕೊಂಡು ಹೋಗ್ತಕ್ಕಂಥ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಬೇರೆ ದೇಶಗಳವರು ಬರ್ತಾ ಇದ್ದ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಇದು ಚೆನ್ನಾಗಿ ಬೆಳೀಲಿ ಅಂತೇಳಿ ಹೇಳ್ತಾ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಬಾನಂದೂರು ಕೆಂಪಯ್ಯನವರು 40 ವರ್ಷಗಳಿಂದ ನನಗೆ ಪರಿಚಯ. ಅವರ ಆರಂಭದಲ್ಲಿ ನಮ್ಮ ಪತ್ರಿಕೆಯಲ್ಲಿ ಕವಿತೆಗಳನ್ನು ಬರಿತಾ ಇದ್ರು, ಮತ್ತು ಕಥೆಗಳನ್ನು ಬರಿತಾ ಇದ್ರು. ಅವರ ಅಜ್ಜಿ ಇಲ್ಲಿ ಚನ್ನಪಟ್ಟಣ ತಾಲೂಕಿನ ಅಪ್ಪುಗೆರೆ ಗ್ರಾಮದವರು. ಹಾಗಾಗಿ ನಮ್ಮ ಜೊತೆಯಲ್ಲಿ ಅವ್ರ ಸಂಬಂಧ ಆಯಿತು. ಇನ್ನೊಬ್ಬ ಕಲಾವಿದ ಅಪ್ಪುಗೆರೆ ತಿಮ್ಮರಾಜು ಅಂತ, ಅವರು ಇವರು ಕಿರಿಯೋರು. ಒಂದು ಸಾರಿ ಏನಾಗಿದೆ, ಆ ಶಾಲೆಗೆ ಕಾಲೇಜಿಗೆ ಹೋಗದೇನೆ ಅಪ್ಪುಗೆರೆ ತಿಮ್ಮರಾಜು ಅದ್ಯಾವುದೋ ದೇವಸ್ಥಾನದ ಹತ್ರ ಮಲಿಕೊಂಡಿದ್ದ. ಅವ್ರ ತಾಯಿ ಬಂದು ಕೇಳಿದ್ರು, ಎಲ್ಲಪ್ಪ ನಮ್ಮ ತಿಮ್ಮ ಅಂತ. ನಾನು ಹೇಳಿದೆ, ಆ ಕೊಲ್ಲಾಪುರದ ಒಂದು ದೇವಸ್ಥಾನದ ಹತ್ರ ಇರ್ಬೋದು, ಹೋಗಿ ನೋಡಿ ಅಂತ ಕಳಿಸ್ದೆ. ಅಂದರೆ ಅಷ್ಟು ಮಟ್ಟಿಗೆ ಈ ತಾಲೂಕು ಪ್ರಾಯಶಃ ಜಾನಪದ ಕಲೆಗೆ ಆರಂಭದಿಂದ ಅವ್ರ ಪಕ್ಕದ ತಾಲೂಕಿನವರಾದರೂ ಸಹಿತ ಈ ತಾಲೂಕಿನಲ್ಲಿ ಬಹಳ ಪ್ರತಿಷ್ಠಿತವಾದಂಥ ಕಲಾವಿದರು ಇದ್ದಾರೆ. ಅವರೆಲ್ಲರಿಗೆ ಹಿಂಬಾಗಿ ಈ ಜಾನಪದ ಪರಿಷತ್ತು ಬಂದ ಮೇಲೆ ಮತ್ತಷ್ಟು ಕಲಾವಿದರು ಹೆಚ್ಕೊಂಡಿದ್ದಾರೆ, ಬಹಳ ಕಲಾವಿದರು ಹೆಚ್ಕೊಂಡಿದ್ದಾರೆ. ಒಂದು ಮಾತನ್ನು ಹೇಳ್ತೀನಿ, ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸುಮಾರು 60 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ, ಟ್ರಸ್ಟ್ ಮಾಡಿಕೊಂಡು. ಒಬ್ಬೊಬ್ಬರು 2 ಲಕ್ಷದಿಂದ 5, 10, 12 ಲಕ್ಷದವರೆಗೂ ಸಹಿತ ಅಲ್ಲಿಂದ ಹಣ ತಗೊಳ್ತಾ ಇದ್ದಾರೆ. ಹೌದು ಹೌದು, ಒಬ್ಬೊಬ್ಬರು ಅದು ಹೇಳ್ತಾ ಇದ್ದಾರೆ, ಪಾಪ ಅದು ಗೊತ್ತಿದೆ ಅವರಿಗೆ. ಒಂದೊಂದು ಮನೇಲಿ 3-4 ಸಂಘಗಳ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಹಾಗಾಗಿ ಇದು ಬೆಳೀಲಿ. ಆದರೆ ಅಡ್ಡಾದಿಡ್ಡಿ ಬೆಳೆಯುವಾಗ ಅದಕ್ಕೆ ಕತ್ತರಿಸಾಕ್ತಕ್ಕಂಥ ಕೆಲಸನೂ ನಾವು ಮಾಡ್ತೇವೆ, ನಾವಿದ್ದೀವಿ ಪತ್ರಕರ್ತರು. ಅದನ್ನು ಸಹಿತ ನಾನು ದಾಖಲೆ ಸಮೇತ ಕೊಟ್ಟೆ, ಯಾರ್ಯಾರ ಹೆಸರಿನಲ್ಲಿ ಎಷ್ಟು ಟ್ರಸ್ಟ್ಗಳಿದ್ದಾವೆ ಅಂತ. ಆಮೇಲೆ ಅವರು ಸ್ವಲ್ಪ ಹಿಡಿತ ಇಟ್ಕೊಂಡಿದ್ದಾರೆ, ಅದು ಮುಂದೆ ಸರಿ ಹೋಗ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಯಾವುದೇ ವ್ಯವಸ್ಥೆ ಆರಂಭದಲ್ಲಿ ಅಡ್ಡಾದಿಡ್ಡಿ ಆಗುತ್ತೆ, ಅದಾದಮೇಲೆ ಸರಿ ಹೋಗ್ತದೆ. ಆ ಕಾರಣದಿಂದ ಕಲೆ ಬೆಳೀಲಿ ಅನ್ನೋಂಥ ಒಂದು ಉದ್ದೇಶದಿಂದ ನಾಗೇಗೌಡರು ಇವತ್ತು ಏನು ಮಾಡಿದ್ದಾರೋ ಎಲ್ಲ ನೀವು ಹೋಗಿ ಒಂದು ದಿವಸ ಪೂರ್ತಿ ನೋಡಿದ್ರೂ ಸಹಿತ ಮುಗಿಯೋದಿಲ್ಲ, ಅಷ್ಟು ಕಷ್ಟಪಟ್ಟು ಇಲ್ಲಿಗೆ ವಸ್ತು ಸಂಗ್ರಹ ಮಾಡ್ಕೊಂಡು ತಂದುಕೊಟ್ಟಿದ್ದಾರೆ. ಗಿರಿಜನ ಆಡಿ ಮಾಡಿದ್ದಾರೆ, ಅವೆಲ್ಲ ನೀವು ನೋಡಬೇಕಾಗುತ್ತೆ. ಇಲ್ಲಿ ಹೊಸ್ದಾಗಿ ಬಂದಿರೋರಿಗೆ ಹೇಳೋದು, ಇಲ್ಲಿರೋರು ನೋಡಿದ್ದೀರಾ. ಈ ಎಲ್ಲವನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ನಾವು ಮಾಧ್ಯಮದವರು ಸಹಿತ ಅದಕ್ಕೆ ಪೂರಕವಾಗಿ ಸಹಕಾರ ಮಾಡೋಣ. ಈಗಾಗಲೇ ಫ್ರೀಡಮ್ ಟಿವಿ ಅವರು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಟಿವಿ ಅವ್ರದ್ದು ಒಂದು ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ದಿವಸ ಎಲ್ಲ ಒಂದೇ ವಿಷಯನ ಹಾಕಿ ಅವನಿಗೆ ಏನಪ್ಪ ಸತ್ತೋದ್ನ ಇನ್ನೂ ಇಲ್ಲಿ ಬದುಕಿದ್ದಾನ ಅಂತ ಕೇಳೋಂಗೆ ಮಾಡಬೇಡಿ. ಒಬ್ಬನು ಹೊಡಿತಾ ಇರ್ತಾರೆ, ಅದನ್ನು ಅದು ಇಡೀ ದಿವಸ ತೋರಿಸ್ತಾರೆ, ಅವನು ಸತ್ತೋಗಿಲ್ಲ. ಒಬ್ಬ ಮುದುಕಿ ಕೇಳಿದ್ರು ನಾನು ಕಾರ್ಯಕ್ರಮಕ್ಕೆ ಹೋದಾಗ, ಅಪ್ಪ ಆ ಟಿವಿನಲ್ಲಿ ಹೊಡಿತಾ ಇದ್ದಾರಲ್ಲ ಅವ್ನು ಸತ್ತ ಇನ್ನೂ ಬದುಕಿದಾನ ಅಂತ. ನಾನು ಹೇಳಿದೆ, ಅವನು ಒಂದೇ ಸಾರಿ ಕಣಮ್ಮ ಹೊಡೆದಿದ್ದು, 15 ದಿನ ಎಲ್ಲ ತೋರಿಸಿದ್ದಾರೆ, ಅದನ್ನ ಅವ್ನು ಜೀವಂತವಾಗಿದ್ದಾನೆ, ಚೆನ್ನಾಗಿದ್ದಾನೆ, ನಾಳೆ ಕರ್ಕೊಂಬ ಅಂದ್ರೆ ನಾನು ಕರ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಹಾಗಾಗಿ ಇಂಥವುಗಳಿಗಿಂತ ಜನರನ್ನ ತಿಳುವಳಿಕೆಯತ್ತ, ವಿಚಾರದತ್ತ ಮತ್ತು ಜಾನಪದ ಕ್ಷೇತ್ರದ ಬಗ್ಗೆ ಅನುಭವ ಪಡ್ಕೊಳ್ತಕ್ಕಂಥದ್ರ ಕಡೆ ಪ್ರಯತ್ನ ಮಾಡಿ ಅಂತಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ತಮಗೆಲ್ಲರಿಗೂ ನಮಸ್ಕಾರ. ಹಾಗೆ ಅವರ ಸಾರಿಗೆ ಇರುತ್ತೆ, ಹಾಗೇನೆ ಇಂದಿನ ಕಾರ್ಯಕ್ರಮದ ಗೌರವವೂ ಇದೆ. ಒಟ್ಟಿಗೆರೆ ಕದ್ರಮ್ಮ ಚಿಕ್ಕ ವಯಸ್ಸಿಗೆ ಬಹುದೊಡ್ಡ ಸಾಧನೆಯನ್ನು ಮಾಡಿರುವಂತಹ ಕಲಾವಿದೆ. ನಾಟಿ ಹಾಡುವಂತಹ ಗೀತೆಗಳು, ಧಾನ್ಯಗಳನ್ನು ಕುಟ್ಟುವಾಗ, ಬೀಸುವಾಗ, ಮದುವೆ ಸಂದರ್ಭದ ಸೋಬಾನೆ ಗೀತೆಗಳು, ಹಾಗೆ ಹಸಿಯ ಪದಗಳು, ಸುಗ್ಗಿಯ ಪದಗಳು, ಲಾಲಿಯ ಪದಗಳು, ಒಡ್ಡಗೆರೆ ನಾಗಮ್ಮನ ಪದಗಳು,
ಕರಿಭಟ್ಟನ ಪದ, ತತ್ವಪದ, ಹೀಗೆ ಆಂಜನೇಯನ ಪದ, ಚಂದಮಾಮನ ಪದ, ಹಾಗೆ ಕತೆಗಳು, ಹೀಗೆ ಜಾನಪದ ಪ್ರಕಾರದ ಎಲ್ಲ ಗೀತೆಗಳನ್ನ ಹಾಡ್ತಾ ತಮ್ಮ ಊರಿನ ಸಂಸ್ಕೃತಿಯನ್ನ ಜಾನಪದ ಲೋಕಕ್ಕೆ ತಂದಿದ್ದಾರೆ. ಜೋರದ ಚಪ್ಪಾಳೆಯ ಮೂಲಕ ಅವರಿಗೆ ಲೋಕಸಿರಿ ತಿಂಗಳ ಅತಿಥಿ 91ರಲ್ಲಿ ಎಲ್ಲ ಅತಿಥಿ ಗಣ್ಯರು HL ನಾಗೇಗೌಡರನ್ನ ಸ್ಮರಿಸುತ್ತಾ ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು ಅಮ್ಮ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ. ಬಹಳ ಸಂತೋಷದ ಶುಭ ದಿನ ಇವತ್ತು. ಯಾಕಂದರೆ ನನ್ನ ಆತ್ಮೀಯ 40 ವರ್ಷಗಳ ಕಾಲ ಪರಮಾಪ್ತ ಇರತಕ್ಕಂಥ ರಾಮೇಗೌಡರು ನನ್ನ ಜೊತೆಲಿದ್ದಾರೆ. ಅಷ್ಟೇ ತಡ ಆದ್ರೂ ತುಂಬ ಪರಮಾಪ್ತರಾಗಿ ಇರತಕ್ಕಂಥ ಓರ್ವ ಕವಿ, ಬರಹಗಾರ, ಮಹಾಕಾವ್ಯಗಳನ್ನು ಸಂಗ್ರಹಿಸಿದಂತಹ ವಡ್ಡಗೆರೆ ನಾಗರಾಜಯ್ಯವರು ನಮಗೆ ಬಂಧುಗಳು, ರಿಲೇಟಿವು. ನಿಮಗೂ ನನ್ನ ಅನಂತ ನಮಸ್ಕಾರಗಳು. ಜೊತೆಗೆ ತಂಗಿಯವರು ಕೂಡ ರಮ್ಮ ಅವರು ಆಗಮಿಸಿದ್ದಾರೆ, ಅವ್ರಿಗೂ ನಮಸ್ಕಾರಗಳು. ಎಲ್ಲಿದ್ದಾರೆ ಅಲ್ಲವರ ನಮಸ್ಕಾರಮ್ಮ. ಆಮೇಲೆ ವಡ್ಡಗೆರೆ ನಾಗಮ್ಮ ಅವರು ತಾಯಿಯಲ್ಲ ಕದ್ರಮ್ಮ ಅವರೇ, ನಿಮಗೂ ನಮಸ್ಕಾರಗಳು. ಜೊತೆಲಿ ಬಂದಿರತಕ್ಕಂಥ ಪ್ರಸಿದ್ಧ ಹಿನ್ನೆಲೆ ಗಾಯಕಿಯಾದಂಥ ಗಂಗಮ್ಮನವರು ಮತ್ತು ರಂಗಮ್ಮನವರು, ಲಕ್ಷ್ಮೀದೇವಮ್ಮನವರು, ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ಅರ್ಪಿಸ್ತೇನೆ. ಮತ್ತು ನನ್ನ ಪಕ್ಕದಲ್ಲಿ ತರುಣರೊಬ್ಬರು ಇದ್ದಾರೆ. ಅವರು ಹೊಸದೊಂದು ಚಾನಲ್ನ ಈಗ ಪ್ರಾರಂಭಿಸಿದ್ದಾರೆ ಸರ್ ನಾಗರಾಜವರೇ. ತುಂಬ ಒಳ್ಳೆ ಹೆಂಗೋ ಅವರಿಗೂ ಕೂಡ ನಾನು ನಮಸ್ಕಾರಗಳು ಅರ್ಪಿಸ್ತೇನೆ. ಆಮೇಲೆ ಸರಸವಾಣಿಯವರೇ, ನಿಮಗೂ ನಮಸ್ಕಾರಗಳು. ಆಮೇಲೆ ಡಾಕ್ಟರ್ ರವಿ ಮತ್ತು ನಮ್ಮೆಲ್ಲ ಇಲಾಖೆಯ ಬಂಧುಗಳೇ, ಮತ್ತು ಇಲ್ಲಿ ಆಗಮಿಸಿರತಕ್ಕಂಥ ಸಾರ್ವಜನಿಕರು, ಪತ್ರಿಕಾ ಪ್ರತಿನಿಧಿಗಳು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲರಿಗೂ ನಮಸ್ಕಾರಗಳನ್ನ ಅರ್ಪಿಸ್ತೀನಿ. HL ನಾಗೇಗೌಡರು ನನಗೆ ಬಹಳಷ್ಟು ಒಂದು ರೀತಿ ದೇವರ ಸ್ವರೂಪ ಅಂದರೂ ಏನು ತೊಂದರೆ ಇಲ್ಲ. ಅವರು ನನಗೆ ಕೆಲಸ ಕೊಡಿಸ್ತವ್ರು ಆಕಾಶವಾಣಿ ಅಂತ ಒಂದು ಸಂಸ್ಥೆಯಲ್ಲಿ. ನಾನು 2 ಸಾರಿ ಕರ್ನಾಟಕ ಲೋಕ ಸೇವಾ ಆಯೋಗದ ಒಂದು ಪರೀಕ್ಷೆಗೆ ಪಾಸಾಗಿ ಹೋಗಿದ್ದೆ. ನನಗೆ ಅವಕಾಶ ಸಿಕ್ಕಿತ್ತು. ಸಂಜೆ 5 ಗಂಟೆ ಆಗ್ಬಿಟ್ಟಿದ್ರು ಸರ್. ಅವ್ರು ಇಂಟರ್ವ್ಯೂ ಮಾಡಿ 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 ಸುಸ್ತಾಗ್ಬಿಟ್ಟಿದ್ರು ಸರ್. ಅದು ನಿಮಗೆ ಹೇಳಿದ್ದೆ. ಅವರು ಕೆಂಪಯ್ಯ, ನಾನು ಕೂತ್ಕೊಂಡೆ, ಕರೆದ್ರು, ಕೈಕಾಲು ನಡುಗ್ತಾ ಇದ್ದು, ಏನು ಪ್ರಶ್ನೆ ಕೇಳ್ತಾರೋ ಅಂತ. ನನಗೆ ಪ್ರಶ್ನೆನೇ ಕೇಳಿಲ್ಲ. ಓ, ಸಂತೋಷ ಆಗೋಯ್ತು. ಈಗ ಇನ್ನೊಂದು ಹಾಡು ಹೇಳಬೇಕಲ್ಲ ಅಂತ ಅಂದರು. ಏನು ಪರೀಕ್ಷೆಗಳಿಗೆ, KPSC ಎಕ್ಸಾಮ್ ಪರೀಕ್ಷೆ, ಇಂಟರ್ವ್ಯೂನಲ್ಲಿ ಹಾಡು ಹೇಳೋದು ಅಂದರೆ ಏನು ಸರ್? ಹಾಡಬೇಕಾದ್ರೆ ವಾದ್ಯಗಳು ಬೇಕು, ಇಲ್ಲ ಬೇರೆ ಹಾಗೆ ಹೇಳ್ರಿ ಅಂತ ಅಂದರು. ನಾನು ಒತ್ತಾಯಕ್ಕೋಸ್ಕರ ಅಥವಾ ನನ್ನೇನು ಪರೀಕ್ಷೆ ಮಾಡಿ ಏನಾದರೂ ಅನುಕೂಲ ಆಗುತ್ತೇನೋ ಅಂದ್ಬಿಟ್ಟು ಆ ಕಾಲಕ್ಕೆ ನಾನು ಹಾಡ್ತಿತ್ತು ಮಾಯದಂತ ಮಳೆ ಬಂತಣ್ಣ ಅಂತ ಸರ್. ಆ ಹಾಡನ್ನು ಅತಿ ಎತ್ತರವಾಗಿ ಚೆನ್ನಾಗಿ ಹಾಡಿದೆ. ಹಾಡಿದಾಗ ಯಾರು ಇವ್ರನ್ನ ಹಾಡು ಅಂತ ಹೇಳಿದವರು, ಯಾಕೆ ಹಿಂಗೆ ಹಾಡ್ತಾವ್ರೆ ಒಬ್ಬರೇನೆ ಅಂತ ಒಬ್ಬ ಮುಸ್ಲಿಂ ಸದಸ್ಯರು ಕೇಳಿದ್ರು. ಇಲ್ಲ, ನಾನೇನೆ ಕೇಳಿದೆ, ಯಾಕಂದರೆ ನೀವೆಲ್ಲ ಭಾಳಷ್ಟು ಸುಸ್ತಾಗಿದ್ರಿ, ಒಂದು ಹಾಡು ಕೇಳ್ರಿ, ಹಾಡುಗಾರ ಕೂಡ ಇಂಟರ್ವ್ಯೂಗೆ ಬಂದಿದ್ದಾರೆ ಅಂತ ಹಿಡೀಲಿ ನಿಮಗೆ ಅಂತ. ಸರಿ ಹಾಡಿದೆ ಅಷ್ಟೇ. ನಂದು ಆಗಲ್ಲ ಅಂತ ಹಾಡಿದ ಮೇಲೆ ಗೊತ್ತಾಯಿತು. ವಾಪಸ್ ಬಂದ್ಬಿಟ್ಟು ಸುಮ್ಮನೆ ಅವ್ರಿವ್ರ ಹತ್ರ ಹೇಳ್ಕೊಂಡು ನಗಾಡ್ತಿರಲ್ಲ. ನಿನ್ನ ಯಾಕೆ ಆಡೋಕ್ಕಾಗಲ್ಲ ಅಂತ ಹೇಳೋಕ್ಕಿಲ್ವ? ಪ್ರಶ್ನೆ ಮಾಡ್ತಾರೆ ಇವನ್ನೆಲ್ಲ, ನೋಡೋಣ ಹೆಂಗೆ ಅಂತ. ನೀನು ಯಾಕೆ ಹಾಡಿದೆ ಹಾಡು ಅಂತ ಕೆಲವರು ನನ್ನ ಜೊತೆಗಾರರು ಕೇಳಿದಾಗ ಆಡಬೇಕಲ್ಲ, ನಾನು ಪರಿಚಯ ಇರೋರಲ್ಲ. ಹೀಗಾಗಿ
ವಿದ್ಯಾರ್ಥಿ ದಶೆಯಿಂದಲೂ ನನಗೆ ಎಚ್ ಎಲ್ ನಾಗೇಗೌಡರು ಪರಿಚಯ. ಹಾಡುಗಳನ್ನ ಹಾಡಿ ಹಾಡಿ ಅವರ ಮುಂದೆ ಬಹಳಷ್ಟು ನಾನು ಪರಿಚಯ ಆಗಿದ್ದೆ. ಆಮೇಲೆ ಏನು ಮಾಡೋದು, ಏನೋ ಕಷ್ಟಗಳಾಯಿತು. ಕೊನೆಗೆ ಆಕಾಶವಾಣಿಗೆ ಒಂದು ಇಂಟ್ರ್ಯೂ ಬಂತು. ಆ ಇಂಟ್ರ್ಯೂನ ಪರೀಕ್ಷೆಗೆ ಅಂದರೆ ನಮ್ಮನ್ನು ಇಂಟ್ರ್ಯೂ ಮಾಡಲಿಕ್ಕೆ ಇವರು ಬಂದಿದ್ರು, ಎಚ್ ಎಲ್ ನಾಗೇಗೌಡರು. ನಾಗೇಗೌಡರು ಬಂದಾಗ ಹೇಳಿದ್ರು, ಬಾನಂದೂರು ಕೆಂಪಯ್ಯ, ನೀನು ನಿಮ್ಮನ್ನೇನಾರು ಸೆಲೆಕ್ಟ್ ಏನಾರು ಮಾಡಿದ್ರೆ ನೀನು ಒಬ್ಬ ಅಧಿಕಾರಿಯಾಗಿ ಜಾನಪದ ಕ್ಷೇತ್ರಕ್ಕೆ ಯಾವ ಕೆಲಸನ ಮಾಡೋಕ್ಕಾಗ್ತಾನೆ ಇರಲಿಲ್ಲ ನೀನು. ಈಗ ನೋಡಪ್ಪ, ಇದು ಆಕಾಶವಾಣಿ, ಇಲ್ಲೇನಾರು ನೀನು ಕೆಲಸ ಮಾಡ್ಬೋದು ಅಂತ ಹೇಳಿ ನನ್ನನ್ನು ಅಲ್ಲಿ ಆಯ್ಕೆ ಮಾಡಿ ಈ ಮಟ್ಟಿಗೆ ಈ ಬೆಳಿಲಿಕ್ಕೆ ಅವಕಾಶ ಕೊಟ್ಟಂಥ ಮಹಾನುಭಾವರು ಎಚ್ ಎಲ್ ನಾಗೇಗೌಡರು. ಅವರನ್ನು ನಾನು ಸ್ಮರಣೆ ಮಾಡ್ಕೋತಾ ಇರ್ತೀನಿ, ಯಾವಾಗೂ ಎಂದು ಎಲ್ಲೆಲ್ಲೂ ಸ್ಮರಣೆ ಮಾಡ್ಕೋತಾ ಇದ್ದೀನಿ. ಇಂಥ ಸಂಸ್ಥೆ ನಡೀತದೇನೋದೆಲ್ಲ ನನಗೆ ಮೊದಲೇ ಗೊತ್ತಿತ್ತು. ಇವರು ಯಾವಾಗಲೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬರೋರು. ಅಲ್ಲಿ ಗೌರು ಚನ್ನಬಸಪ್ಪರಿದ್ದರು, ಬಹಳಷ್ಟು ಜನ ಅಲ್ಲಿ ಬಂದು ಎಲ್ಲ ಈ ರೀತಿ ಒಂದು ನಾನು ಜಾನಪದದೊಂದು ಕ್ಷೇತ್ರ ಮಾಡಬೇಕು ಅಂತ ಇದ್ದೆ. ಈಗ ಅದ್ರ ಬಗ್ಗೆ ಹೆಚ್ಚಿಗೆ ನಮ್ಮ ಸೂತರಾಮೇಗೌಡರು ಹೇಳಿದ್ದಾರೆ. ಬಹುಶಃ ಇಂಥ ಒಂದು ಸಂಸ್ಥೆ ಕರ್ನಾಟಕ ಅಲ್ಲ, ಯಾವುದೇ ದೇಶದಲ್ಲಿಲ್ಲ. ಇದೆ ಏನೋ ಒಂದು ಸಣ್ಣದೊಂದು ಅಸೋಸಿಯೇಷನ್ನು ಅಥವಾ ಯೂನಿವರ್ಸಿಟಿಲಿ ಒಂದು ವಿಭಾಗನೋ ಇದೆ. ಆದರೆ ಇದು ಸಮಗ್ರವಾಗಿ ನಮ್ಮ ನಾಡಿನ ವಿಚಾರ ಆಚಾರ ಇವುಗಳನ್ನೆಲ್ಲ ತಿಳಿಸುವಂಥ ಒಂದು ದೊಡ್ಡ ಸಂಸ್ಥೆ ಇದಾಗಿ ಬೆಳೆದಿದೆ. ಇದುವರೆಗೂ ಬೆಳೆದು ಬಹಳಷ್ಟು ಹೆಸರು ಮಾಡಿದೆ. ದೇಶದುದ್ದಕ್ಕೂ ಜಾನಪದ ಪರಿಷತ್ತು, ಜಾನಪದ ಲೋಕ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ಹೀಗಾಗಿ ಇಲ್ಲಿ ಇವತ್ತು ಲೋಕಸಿರಿ 91 ನಡೀತಾ ಇದೆ. ವಡ್ಡಗೆರೆ ಕದ್ರಮ್ಮ ಅವರು ಅತಿ ಉನ್ನತ ಮಟ್ಟದ ಜನಪದ ಗಾಯಕಿ. ಬಹಳಷ್ಟು ಹಾಡುಗಳನ್ನು ಹೊಟ್ಟೆ ತುಂಬ ತುಂಬಿಕೊಂಡಿರ್ತಕ್ಕಂಥ ಈ ಹಾಡುಗಾರ್ತಿ ಹಾಡದೇ ಇರೋ ಹಾಡುಗಳೇ ಇಲ್ಲ. ನೀವು ಯಾವುದರ ಕೇಳು ಹೇಳ್ತಾ ಇರ್ತೀವಿ. ಇದೀಗ ತಾನೇ ಮೊದಲು ಪ್ರಾರಂಭದಲ್ಲಿ ಒಂದು ಹಾಡು ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿತ್ತು ಅಂದರೆ ಆ ದೀಪ ಹಚ್ಚುವಾಗ ಒಂದು ಹಾಡು ನೋಡ್ರಿ, ಎಷ್ಟೊಂದು ಹಾಡುಗಳು ನೆನಪಿದೆ. ನೆನಪಿನ ಬುತ್ತಿ ಬಹಳ ದೊಡ್ಡದು ನಿಮ್ಮದು. ಹೀಗಾಗಿ ನಾನು ಗುರುತಿಸಿದ್ದಂಥ ಹಾಡುಗಾರಲ್ಲಿ ಗೌರವ ಮಾದರ್ ಅಂತ ಬಹುದೊಡ್ಡ ಚೌಡಿಕೆ ಹಾಡುಗಾರ್ತಿ. ಎಲ್ಲಮ್ಮನ ಕಾವ್ಯನ ಒಂದು ಸರಿ ನಿಂತ್ಕೊಂಡು ಶುರು ಮಾಡಿದ್ರು ಅಂದರೆ ಅದು ಈ ಬೆಳಿಗ್ಗೆ ಅದು ಮುಗೀತಾ ಇತ್ತು. ಫಕೀರವ್ವ ಗುಡಿಸಾಗರ ಅಂತ ಹರದೇಶಿ ನಾಗೇಶಿ ಆ ಕ್ಷೇತ್ರದ ಹಾಡುಗಳಲ್ಲಿ ಬಹಳ ಅದ್ಭುತವಾದಂಥ ಗಾಯಕಿ ಅವಳು. ನಮ್ಮ ಉತ್ತರ ಕರ್ನಾಟಕದವರು. ನಮ್ಮ ಅಕ್ಕ ಒಬ್ಬರು ಇದ್ದರು, ಶೋಭಾನೆ ಹೊನ್ನಮ್ಮ, ಸತ್ತೋಗ್ಬಿಟ್ರು. 1-2 ವರ್ಷ ಆಯಿತು. ಅವರಂತೂ ಬೇಕಾದಷ್ಟು ಹಾಡುಗಳನ್ನ ಬಿಡಿ ಅಂದರೆ ನೀಳುಗತೆಗಳನ್ನ ಬೇಕಾದಷ್ಟು ಹಾಡ್ತಾಯಿದ್ರು. ಶೋಭಾನ ಪಾತ್ರ ಶುರು ಮಾಡಿದ್ರೆ ಬೆಳಿಗ್ಗೆ ಶುರು ಮಾಡಿದ್ರೆ ಸಂಜೆಯವರೆಗೂ ಹಾಡೋರು. ಅದೇ ರೀತಿ ಸುಕ್ರಿ ಬೊಮ್ಮಗೌಡ ಅಂತ ಒಬ್ಬರು ಆಲಕ್ಕಿ ಒಕ್ಕಲಿಗರು, ಆಯಮ್ಮ ಬಹಳ ದೊಡ್ಡ ಹಾಡುಗಾರ್ತಿ, ಅವಳು ಕೂಡ ದೊಡ್ಡ ಹಾಡುಗಾರ್ತಿ. ಇದೇ ರೀತಿ ಗಂಡಸರು ಹಾಡುವಂಥ ಬೇಕಾದಷ್ಟು ಜನ ಹಾಡುಗಳು ಹಾಡ್ತಾರೆ. ಇವರ ಹಾಡುಗಾರಿಕೆಯಲ್ಲಿ ಬರ್ತಕ್ಕಂಥ ಏರಿಳಿತಗಳು, ಲಯ ಒಂದೇ ನಮೂನಿ ಮನೋಟನಸ್ ಅಂತಾರೆ. ಇವು ಇದ್ರೂ ಕಥೆಯನ್ನು ಹೇಳುವ ರೀತಿ ಇದೆಯಲ್ಲ, ಅದು ಕಣ್ಣಲ್ಲಿ ನೀರು ಬರೆಸುತ್ತೆ, ನಗು ಬರೆಸುತ್ತೆ, ದುಃಖ ಬರೆಸುತ್ತೆ. ಈಗ ವಿವಿಧ ಬಗೆಯ ಭಾವನೆಗಳನ್ನು ಈ ಕಥಾ ಸಾರಗಳು ತರ್ತವೆ. ದುರದೃಷ್ಟ ಇಂಥ ಕಥೆಗಳನ್ನು ಈ ವಯಸ್ಸಿನ ಹೆಣ್ಮಕ್ಳು ಬಿಟ್ಟರೆ ಇನ್ಯಾರು ಹಾಡಲ್ಲ ಕಣ್ರಿ. ಮತ್ತು ಯಾರು ಹಾಡೋದಿಲ್ಲ, ಹೋಗ್ಲಿ ಅಲ್ಲಲ್ಲೇ ಬರ್ತವಲ್ಲ. ಈಗ ಬಸವನ ಹಾಡು ಹಾಡ್ತಿದ್ರು, ದೀಪ ಹಚ್ಚು ಹಾಡು ಹಾಡ್ತಿದ್ರು. ಇಂಥ ಹಾಡುಗಳನ್ನ ಕೂಡ ಹಾಡುಗಳನ್ನ ಕಲಿತು ಹಾಡುವಂಥ ಯಾರೂ ಇಲ್ಲ. ಈಗೆಲ್ಲ ಆಧುನಿಕ ಗಾಯಕರು ಹಾಡ್ತಾ ಇರೋದೇ, ಬೇರೆ ಯಾವುದು ಹಾಡೋದಿಲ್ಲ. ಹೇಳ್ಕೊಡ್ತೀನಿ ಅಂದರೆ ಯಾರು ಬಂದು ಕೇಳೋಕ್ಕೂ ತಯಾರಿಲ್ಲ. ಒಂದು ಹಾಡು ಕಲ್ತ್ಕೋತಾರೆ, ತಬಲಾ ಕೀಬೋರ್ಡ್ ಇಟ್ಕೋತಾರೆ, ಒಂದು ನಿಮ್ಮೇಳ
ಈ ಜನಪದ ಗೀತೆಗಳಲ್ಲದಂತಹ ಹಾಡುಗಳನ್ನ ಆಡಿಸ್ತಾರೆ. ಆ ಹಾಡುಬಿಟ್ಟು ಜನಪದ ಸಂಗೀತ ಕಾರ್ಯಕ್ರಮ ಆಯಿತು, ದುಡ್ಡು ತಗೊಂಡು ಮನೆಗೆ ಹೋಗ್ಬಿಡ್ತಾರೆ. ಆಗಲೇ ಹೇಳ್ತಾ ಇದ್ದೆ, ಅವ್ರಿಗೆಲ್ಲ ಈಗಾಗಲೇ ಬಲಿ ಹಾಕಿದ್ದಾರೆ. ಒಂದು ಮನೆಯಲ್ಲಿ 3 ಜನ ಇದು ಏನು ಸಂಘಟನೆ, ಒಂದೊಂದು ಸಂಘಟನೆಗೆ ಒಂದು 3 ಲಕ್ಷ 4 ಲಕ್ಷ ಅವರು ಕೊಡುವ ಲಂಚಕ್ಕೆ ತಕ್ಕಂಥ ದುಡ್ಡು. ಇಲ್ಲೊಬ್ಬರು ಚನ್ನಪಟ್ಟಣದಲ್ಲಿ ಒಂದು ಮನೆಯೇ ಕಟ್ಕೊಂಬಿಟ್ರ, ಬಾಡಿಗೆ ಮನೆ ಕೊಟ್ಟಿದ್ದಾನೆ. ಹೀಗೆ ಬಹಳಷ್ಟು ಅನ್ಯಾಯಗಳು ನಡೆದೋಗಿವೆ. ಯಾರು ಒಳ್ಳೆ ಹಾಡುಗಳನ್ನ ಆಡೋದೇ ಇಲ್ಲ. ಓಲಿ ಮೂಲ ಹಾಡುಗಳನ್ನ ಸ್ವಲ್ಪ ಇಂಪಾಗಿ ಆಡೋರಿ, ಅದನ್ನು ಆಡೋಕ್ಕೆ ಬರಲ್ಲ. ಈಗ ಹೋಗ್ಬಿಟ್ಟು ಇವರು ತರುವಾಯ ನಮ್ಮ ಜಾನಪದ ಗೀತೆಗಳಿಗೆ ಒಂದು ದಾರಿ ಇಲ್ಲ, ಇನ್ಯಾವ ಹಾಡುಗಳು ಉಳಿಯಲ್ಲ. ಏನಾದರೂ ರೆಕಾರ್ಡಿಂಗ್ ಮಾಡಿ ಬೇಕಾದಷ್ಟು ಸಾವಿರಗಟ್ಟಲೆ ಹಾಡುಗಳ ರೆಕಾರ್ಡ್ ಮಾಡಿ ನಮ್ಮಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಅದು ತೆಗೆದು ಕೇಳಿಕೊಂಡು ಅದನ್ನು ಹಾಡುವಂಥ ಕಲಾವಿದರು ಒಬ್ಬರೂ ಇಲ್ಲ. ಏನ್ರಿ ಮಾಡೋದು? ಹೀಗಾಗೋಗ್ಬಿಟ್ಟು ಅವೆಲ್ಲ ಗ್ರಂಥಸ್ಥವಾಗಿ ಅಲ್ಲೋ ಧ್ವನಿ ಒಳಗೋ ಇವೆ. ಆ ಧ್ವನಿಯನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಹಾಡುಗಳನ್ನ ಆಡೋಕ್ಕೆ ಯಾರೂ ತಯಾರಿಲ್ಲ. ಅದಕ್ಕೆ ಇನ್ನು ಮುಂದೆ ಕಲಾವಿದರಿಗೆ ಅವುಗಳನ್ನು ಕೇಳಿಸಿ ಆ ಹಾಡುಗಳನ್ನ ಆಡಬೇಕು ಅಂತ ನಾವು ಒತ್ತಾಯ ಮಾಡಬೇಕಾಗತ್ತೆ. ಅದಕ್ಕೊಂದು ಏನಾದ್ರು ಡಿಪ್ಲೊಮಾ ಮಾಡಬೇಕಾಗ್ತದೇನ್ರಿ? ಹಾಡುಗಳು ಕೇಳಿಕೊಂಡು ಮಾಡಿದಾರಂತೆ. ಕಲಿಕಾ ಶಿಬಿರ ಹಾಡುಗಳನ್ನ ಕೇಳಿಕೊಂಡು ಹಾಡುವಂಥದ್ದನ್ನ ಮಾಡಿದ್ದಾರೆ. ಭಾಳ ಸಂತೋಷದ ವಿಷಯ. ಈಗಂತೂ ಏನು ಒಂದೊಂದು ಒಂದೊಂದು ಸಂಘಟನೆ ಹೊಡೆದಾಟಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿ. ನಾವು ಹಾಡುಗಾರರು ನಮ್ಗೆ ಯಾಕೆ ಕೊಡಲ್ಲ? ಅವ್ರಿಗೆ 1 ಲಕ್ಷ ಕೊಟ್ರಿ, ಜಾನಪದ ಲೋಕಕ್ಕೆ 5-6 ಕೋಟಿ ಯಾಕೆ ಕೊಟ್ರಿ? ಈ ರೀತಿ ಜಗಳ ಮಾಡಿಕೊಂಡು ಈಗ ಆ ಕ್ಷೇತ್ರನೇ ಹಾಳುಗೆಡಿಸೋಟ ಮಟ್ಟಕ್ಕೆ ಹೋಗ್ಬಿಟ್ಟದೆ. ಹೀಗಾಗಿ ನಾನು ಒಂದು 300-400ವರೆಗೂ ಈ ಸೊಲ್ಲುಗಳಿವೆಯಲ್ಲ, ವರ್ಷಕ್ಕೊಮ್ಮೆ ಸಂಕ್ರಾಂತಿ ಹಬ್ಬ, ಊರಿಗೆ ದೊಡ್ಡಬ್ಬ, ಊರಿಗೆ ದೊಡ್ಡಬ್ಬ, ತಂದನ ಬಾಬ ತಂದನ್ನ, ತಂದನ ಶಿವನೇ ತಂದನ್ನ. ಇದು ಸೊಲ್ಲು. ಒಂದೇ ಸೊಲ್ಲು ಒತ್ತಿತ್ತು, ಮರ್ತೋಗದೆ. ವರ್ಷಕ್ಕೊಮ್ಮೆ ಸಂಕ್ರಾಂತಿ ಹಬ್ಬ, ಊರಿಗೆ ದೊಡ್ಡಬ್ಬ, ಊರಿಗೆ ದೊಡ್ಡಬ್ಬ, ತಂದನ ಬಾಬ ತಂದನ್ನ, ತಂದನ ಶಿವನೇ ತಂದನ್ನ. ಟಿಂಗ್ 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 ಟಿಂಗ್. ದೊಂಬಿದಾಸರ ಹಾಡು ನಾನು ಕೇಳಿತ್ತು ಬಾಲ್ಯದಲ್ಲಿ. ಅವನು ಅವಾಗವಾಗ ಬದಲಾಯಿಸ್ಕೊಳ್ಳೋದು ಹಾಡನ್ನ. ವರ್ಷಕ್ಕೊಮ್ಮೆ ಯುಗಾದಿ ಹಬ್ಬ, ಊರಿಗೆ ದೊಡ್ಡಬ್ಬ, ತಂದನ ಬಾಬ ತಂದನ್ನ, ತಂದನ ಶಿವನೇ ತಂದನ್ನ. ಹೀಗೆ ಸೊಲ್ಲು ಹೇಳ್ತಾರಲ್ಲ, ಶೋಭಾನವೇ ಶಿವನೇ ಶೋಭಾನವೇ, ಸೊಲ್ಲಿದು. ಹಿಂಗಾಗಿ ಸೊಲ್ಲುಗಳು ಒಂದೂ ಹೇಳಲ್ಲ. ಈ ಕಾಲದಲ್ಲಿ ಜಾಸ್ತಿ ಹಾಡುಗಳು ಅಂದರೆ ಬಳ್ಳಾರಿ ಜಿಲ್ಲೆ ಕಡೆ ಏನು ಕೋಲಾಡ್ತಾ ಹಾಡ್ತಾರೆ. ಅಳಬೇಡ ನನ್ನ ಕಂದ, ನಗಿರಣಿಗೋಗಿ ಬರ್ತೀನಿ, ಅಳಬೇಡ ನನ್ನ ಕಂದ, ನಾನು ಗಿರಣಿಗೋಗಿ ಬರ್ತೀನಿ, ಗಿರಣಿಗೋಗಿ ಬರ್ತೀನಿ, ನಾನು ಗಿರಿ ನಂಗೆ ತರ್ತೀನಿ, ಗಿರಿ ನಂಗೆ ತರ್ತೀನಿ, ಅಳಬೇಡ ನನ್ನ ಕಂದ, ನಾನು ಸಂತೆಗೆ ಹೋಗಿ ಬರ್ತೀನಿ, ಸಂತೆಗೆ ಹೋಗಿ ಬರ್ತೀನಿ, ನಾನು ಕುಚ್ಚಿನ ಕೂಲಾವಿ ತರ್ತೀನಿ, ಕುಚ್ಚಿನ ಕೂಲಾವಿ ತರ್ತೀನಿ, ಅಳಬೇಡ ನನ್ನ ಕಂದ, ನಾ ಸಂತೆಗೆ ಹೋಗಿ ಬರ್ತೀನಿ, ಅಳಬೇಡ ನನ್ನ ಕಂದ, ನಾ ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ, ನಿನಗೆ ಕಾಲಿಗೆ ಕಡಗ ತರ್ತೀನಿ, ಕಾಲಿಗೆ ಕಡಗ ತರ್ತೀನಿ, ಅಳಬೇಡ ನನ್ನ ಕಂದ, ನಾ ಹಾಲು ಮಾರಿ ಬರ್ತೀನಿ. ಹಾಲು ಮಾರೋದು, ಮಜ್ಜಿಗೆ ಮಾರೋದು, ಆಮೇಲೆ ತುಪ್ಪ ಮಾರೋದು. ಅಂದರೆ 1ನೇ ಕಾಲ, 2ನೇ ಕಾಲ, 3ನೇ ಕಾಲ ಬರ್ತದೆ.
ಅಳಬೇಡ ನನ್ನ ಕಂದ, ನಾನು ಸಂತೆಗೆ ಹೋಗಿ ಬರ್ತೀನಿ, ಸಂತೆಗೆ ಹೋಗಿ ಬರ್ತೀನಿ, ನಿನಗೆ ಕುಚ್ಚಿನ ಕೂಲಾವಿ ತರ್ತೀನಿ. ಅಳಬೇಡ ನನ್ನ ಕಂದ, ನಾನು ಬೆಣ್ಣೆಯ ಮಾರಿ ಬರ್ತೀನಿ, ಬೆಣ್ಣೆಯ ಮಾರಿ ಬರ್ತೀನಿ, ನಿನಗೆ ನುಣ್ಣಾನಂಗಿ ತರ್ತೀನಿ, ನುಣ್ಣಾನಂಗಿ ತರ್ತೀನಿ. ಅಳಬೇಡ ನನ್ನ ಕಂದ, ನಾನು ಗಿರಣಿಗೆ ಹೋಗಿ ಬರ್ತೀನಿ, ಅಳಬೇಡ ನನ್ನ ಕಂದ, ನಾನು ಗಿರಣಿಗೆ ಹೋಗಿ ಬರ್ತೀನಿ. ತದ್ದಿಂತ ಕಜ್ಜಿನಿತ್ತ ಅಂತ ಅಲ್ಲಿ ನಿಲ್ಲಿಸ್ತಾರೆ. ಇಂಥ ಹಾಡುಗಳನ್ನ ಸಂಕ್ರಾಂತಿ ಹಬ್ಬದ ದಿವಸ ಹಾಡಿರೋದನ್ನ ನಾನು ಕಿಚ್ಚಾಯಿಸ್ಬಿಟ್ಟು ಅಲ್ಲಿಗೆ ಹೂ ಕಂಡ ದನಗಳು ದನ ಅಂತಾರ ಅದಕ್ಕೆ. ಅಯ್ಯೋ ದನ ನೋಡ್ರಿ. ಧನ್ಯವಾದಗಳು ಸರ್. ಮುಂದಿನ 25ನೇ ತಾರೀಕು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳು. ಇದುವರೆಗೆ ನನ್ನ ಮಾತುಗಳು ಕೇಳಿದೆ, ಮುಗಿಸ್ಬಿಡ್ತೀನ. ನಿಮ್ಮೆಲ್ಲರಿಗೂ ಅತ್ಯಂತ ವಿನಯಪೂರ್ವಕವಾದಂಥ ನಮಸ್ಕಾರಗಳು. ಈ ದನಗಳ ಕೆಲಸ, ದನ ಬನ್ನಿ ಹೋಗೋಣ. ನಾನು ಜೀವದಾನ ಅಂದೆ. ಆಡಳಿತ ಮಂಡಳಿ ಸದಸ್ಯರಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು 91ರ ತಿಂಗಳ ಅತಿಥಿಗೆ ಗೌರವವನ್ನು ಕೊಟ್ಟು ಹಾಡನ್ನ ಈ ತರದ 100 ಹಾಡುಗಳನ್ನು ಹಾಡ್ತಾರೆ. ಮುಂದಿನ 25ನೇ ತಾರೀಕು ರಾಜ್ಯ ಮಟ್ಟದ ಜನಪದ ಗೀತಗಾಯನ ಸ್ಪರ್ಧೆ ಇದೆಯಲ್ಲ, 1 ಗಂಟೆ ಬರೀ ಹಾಡು, ಬರೀ ಮಾತು, ಮತ್ತೆ ಇಡೀ ಕರ್ನಾಟಕದ ವೈವಿಧ್ಯಮಯವಾದ ಜನಪದ ಗೀತೆಗಳು ನೀವು ಪರಿಚಯ ಮಾಡಿಕೊಡ್ತಾರೆ. 25ನೇ ತಾರೀಕು ಯಾರೂ ಮಿಸ್ ಮಾಡಬೇಡಿ ದಯಮಾಡಿ. ಧನ್ಯವಾದಗಳು ಸರ್ ಇಂದಿನ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿಕೊಂಡಿದ್ದಕ್ಕೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಲ್ಲಿ ಡಾಕ್ಟರ್ ವಟಗೆರೆ ನಾಗರಾಜಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ. ಅವರಿಗೆ ಪರಿಷತ್ತಿನ ಪರವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಬಾಣಂದೂರು ಕೆಂಪಯ್ಯ ಸರ್ ಅವರು ಗೌರವವನ್ನು ನೀಡಬೇಕು ಅಂತ ಹೇಳಿ ಕೋರ್ತಾ ಇದ್ದೀನಿ ಸರ್. ಪರಿಷತ್ತಿನ ಗೌರವ. ವಿದ್ಯಾರ್ಥಿಗಳು ಚಪ್ಪಾಳೆ ಇಲ್ಲ, ಬರೀ ಮಾತಾಡ್ತಾವ್ರೆ, ಬರೀ ಮಾತು ಮಾತು. ಮನೆ ಕೆಡಿಸ್ತು, ಇಲ್ಲ ಮೊಬೈಲ್ ಕೆಡಿಸ್ತು, ಮೊಬೈಲ್ ನಿಮ್ಮನ್ನೇ ಕೆಡಿಸ್ತಾ ಇದೆ, ಒಲೆನಲ್ಲ. ಧನ್ಯವಾದಗಳು ಸರ್. ಹಾಗೆ ಮತ್ತೋರ್ವ ನಮ್ಮ ಅತಿಥಿ LM ನಾಗರಾಜ್ ಅವರು, ಸಂಸ್ಥಾಪಕ ನಿರ್ದೇಶಕರು, ಫ್ರೀಡಂ ಟಿವಿ ಬೆಂಗಳೂರು. ಇವರಿಗೆ ಪರಿಷತ್ತಿನ ಗೌರವವನ್ನು ನೀಡಬೇಕು ಅಂತ ಹೇಳಿ ಆಡಳಿತ ಮಂಡಳಿ ಸದಸ್ಯರಲ್ಲಿ ಕೋರ್ತಾ ಇದ್ದೀನಿ. LM ನಾಗರಾಜ್ ಅವರಿಗೆ ಪರಿಷತ್ತಿನ ಗೌರವ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ರಾಮನಗರ ಜಿಲ್ಲಾ ಜಾನಪದ ಪರಿಷತ್ತಿನ ಅಧ್ಯಕ್ಷರು ಸುತ್ತ ರಾಮೇಗೌಡರಿಗೂ ಸಹ ಪರಿಷತ್ತಿನ ಪರವಾಗಿ ಗೌರವವನ್ನು ಕೊಡ್ತಾ, ಹಾಗೆಯೇ ಬಾಣಂದೂರು ಕೆಂಪಯ್ಯ ಅವರಿಗೂ ಪ್ರೀತಿಯ ಗೌರವವನ್ನು ಕೊಡ್ತಾ, ಮಾತಿನ ಗೌರವ, ಪರಿಷತ್ತಿಗೆ ಮಾತಿನ ಗೌರವ, ಹೊರಗಿನವರಿಗೆ ಪ್ರೀತಿಯ ಗೌರವ. ಧನ್ಯವಾದಗಳು ಸರ್. ಹಾಗೆ ಈಗ ವೇದಿಕೆಯಲ್ಲಿ ನಾವೆಲ್ಲ ಕಾರ್ಯಕ್ರಮನ ಮುಗಿಸಿದೀವಿ. ಅವರ ಒಂದು 2 ಹಾಡನ್ನು ಹಾಡ್ತಾ ನಾವು ಸಂಕ್ರಾಂತಿ ಸಂಭ್ರಮಕ್ಕೆ ಹೋಗ್ಬಿಡೋಣ. 2 ಹಾಡು ಹಾಡ್ತಾ ಇರ್ತಾರೆ. ಈಗ ನಿಲ್ಲೇ ನೋಡೋಗೋಣ ಅನ್ನುವಂತ ಗೀತೆಯನ್ನ ಹಾಡ್ತಾರೆ ವಟಗೆರೆ ಗದ್ರಪ್ಪ ಅವರು. ನಿಲ್ಲೇ ನೋಡೋಗೋಣ ಮಹಾಸತಿ ಕಾವ್ಯದ ಒಂದು ಚಿಕ್ಕ ಭಾಗ. ಪ್ರದೀಪ್ ರೆಡಿನಾ? ಕೆಂಪಿನ ಸತ್ತಿರಿಗೆ ಸಂಪ ನರಟವಳೆ ತಾಳೆ ನೋಡಗನ ವಿದ್ಯಾರಿ ಕುತ್ಕೊಳ್ಳಿ ರೆಡಿ ಆಗಿಲ್ಲ ಇನ್ನ, ಅಲ್ಲಿ ನೀವು ರೆಡಿ ಹೋಗ್ಬೇಡಿ. ಸಂಪ ನರಟವಳೆ ತಾಳೆ ನೋಡೋಗನ ಮಧ್ಯಮನ ಉತ್ತಾರಸದ ಮೇಲೆ ತೆಗೆಗೊಂಡವನೇ ಎಳೆ ನಾಗೋ ನಿಲ್ಲೆ ನೋಡಗನ ಗಮನ ಉತ್ತಾರಸದ ಮೇಲೆ ತೆಗೆಗೊಂಡವನೇ ಎಳೆ ನಾಗೋ ನಿಲ್ಲೆ ನೋಡೋಗನ ಎಳೆ ನಾಗೋ ಮಧ್ಯಮ್ಮನ ಮುತ್ತಿನ ಮುಡಿಗೆ ಬಿಸಾಲೊಂದ
ಮೂಡಿಗೆ ಬಿಸಾಲಂದ ಗದ್ದಮ್ಮನ ತವರೆ ಮೂಡಿಗೆ ಬಿಸಾಲಂದ ನಿಲ್ಲೆ ನೋಡಗನ ನೋಡಗನ ಕೆಂಪಿನ ಸತ್ತರಿಗೆ ಸಂಪ ನರಟವಳೆ ತಾಳೆ ನೋಡಗನ ಕೆಂಪಿನ ಸತ್ತರಿಗೆ ಸಂಪ ನರಟವಳೆ ತಾಳೆ ನೋಡಗನ ಬೆಟ್ಟಕ ಬರವಾಗ ಪೆಟ್ಟಿಗೆ ಬೈ ಮುಚ್ಚಮ್ಮ ಬೆಟ್ಟಕ ಬರವಾರ ಬರವಾಗ ಪೆಟ್ಟಿಗೆ ಬೈ ಮುಚ್ಚಮ್ಮ ಬೆಟ್ಟಕ ಬರವಾರ ಎದುರೇರೋ ನಿಲ್ಲೆ ಬರವಾರ ಎದುರಾರೆ ಮದ್ದಮ್ಮ ಮುಚ್ಚಮ್ಮೇಳೆ ಸರ ಬರವಾರ ಎದುರಾರೆ ಮದ್ದಮ್ಮ ಮುಚ್ಚಮ್ಮೇಳೆ ಸರ ಪವ ನಿಲ್ಲೆ ಮುಚ್ಚಮ್ಮ ದುರ್ಗಕ್ಕೆ ಬರವಾರ ಬರುವಾಗ ಪರಣೆ ಬೈ ಮುಚ್ಚಮ್ಮ ದುರ್ಗಕ್ಕೆ ಬರುವಾರ ಎದುರಾರೋ ನಿಲ್ಲೆ ನೋಡಕ್ಕೆ ಬರುವಾರ ಎದುರಾರೆ ಮದ್ದಮ್ಮ ಮುಚ್ಚಮ್ಮೇಳೆ